ನಮಸ್ಕಾರ ಸ್ನೇಹಿತರೆ. ಭಾರತ ಸಂವಿಧಾನದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ MCQ ಬಹುಆಯ್ಕೆ ಪ್ರಶ್ನೆಗಳು ಮತ್ತು ವಿವರಣೆಯೊಂದಿಗೆ ಉತ್ತರ ಮತ್ತು ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಹಾಗೆ ಪ್ರಮುಖ ವಿಧಿಗಳು ಮತ್ತು ಸಂವಿಧಾನದ ಲಕ್ಷಣಗಳು ಮತ್ತು ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಮ್ಮೆ ಈ ಯೂಟ್ಯೂಬ್ ಕ್ಲಾಸ್ ನಮ್ಮ ಚಾನಲ್ಗೆ ಸ್ವಾಗತ. ಮತ್ತು ಸಮಯ ವ್ಯರ್ಥ ಮಾಡದ ಹಾಗೆ ಸಮಯ ಉಪಯೋಗ ಮಾಡಿಕೊಳ್ಳೋಣ. ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಭಾರತ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ನಿವಾರಣೆಗೆ ಸಂಬಂಧಿಸಿದೆ? ಭಾರತ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ನಿವಾರಣೆಗೆ ಸಂಬಂಧಿಸಿದೆ? ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ನಿವಾರಣೆಗೆ ಸಂಬಂಧಿಸಿದೆ? ವಿಧಿ 14, ಆಪ್ಷನ್ ಎ ವಿಧಿ 15, ಬಿ ಆಪ್ಷನ್ ಸಿ ವಿಧಿ 17, ಆಪ್ಷನ್ ಡಿ ವಿಧಿ 18. ಸರಿಯಾದ ಉತ್ತರ ವಿಧಿ 17. ಭಾರತ ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆಯನ್ನು ಆಚರಿಸುವುದನ್ನು ಮತ್ತು ಸಂಪೂರ್ಣವಾಗಿ ನಿಷೇಧಿಸುತ್ತದೆ ಮತ್ತು ಇದನ್ನು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿಸಿದೆ. ರಾಜ್ಯಸಭೆಯ ಅಧಿಕಾರಾವಧಿ ಎಷ್ಟು ವರ್ಷಗಳು? 5 ವರ್ಷಗಳು, ಆಪ್ಷನ್ ಎ, ಆಪ್ಷನ್ ಬಿ 6 ವರ್ಷಗಳು, ಆಪ್ಷನ್ ಸಿ 4 ವರ್ಷಗಳು. ಯಾವುದೇ ಮಿತಿಯಿಲ್ಲ. ಸರಿಯಾದ ಉತ್ತರ 6 ವರ್ಷಗಳು. ರಾಜ್ಯಸಭೆ ಒಂದು ಖಾಯಂ ಸದನವಾಗಿದ್ದು ಇದು ವಿಸರ್ಜನೆ ಆಗುವುದಿಲ್ಲ. ಆದರೆ ಇದರ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು ಇರುತ್ತದೆ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತರಾಗುತ್ತಾರೆ. ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸೆಷ್ಟು? 25 ವರ್ಷಗಳು, 30 ವರ್ಷಗಳು, ಆಪ್ಷನ್ ಸಿ 35 ವರ್ಷಗಳು, ಆಪ್ಷನ್ ಡಿ 40 ವರ್ಷಗಳು. ಸರಿಯಾದ ಉತ್ತರ ಸ್ನೇಹಿತರೆ 35 ವರ್ಷಗಳು. ವಿಧಿ 54ರ ಪ್ರಕಾರ ಭಾರತ ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು 35 ಇರಬೇಕೆಂದು ಹೇಳುತ್ತದೆ ಮತ್ತು ಲೋಕಸಭೆಯ ಸದಸ್ಯರಾಗುವ ಅರ್ಹತೆಗಳನ್ನು ಹೊಂದಿರಬೇಕು. ವಿಧಿ 54ರ ಪ್ರಕಾರ ಭಾರತದ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು ಮತ್ತು ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳನ್ನು ಹೊಂದಿರಬೇಕು. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಬ್ರಿಟನ್, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಐರ್ಲೆಂಡ್. ಸರಿಯಾದ ಉತ್ತರ ರಷ್ಯಾ. 1976ರ 42ನೇ ತಿದ್ದುಪಡಿ ಮೂಲಕ ಸ್ವರ್ಣಸಿಂಗ್ ಸಮಿತಿ ಶಿಫಾರಸಿನ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು ಅಂದಿನ USSR ಸಂವಿಧಾನದಿಂದ ಎರವಲು ಪಡೆದು ಸೇರಿಸಲಾಯಿತು. ಯಾವ ದೇಶದಿಂದ ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡೆದುಕೊಂಡಿದೆ ಅಂದರೆ ರಷ್ಯಾ ದೇಶದಿಂದ. ಯಾವಾಗೆಂದರೆ 1976. ತಿದ್ದುಪಡಿ ಯಾವುದೆಂದರೆ 42. ಸಮಿತಿ ಯಾವುದೆಂದರೆ ಸ್ವರ್ಣಸಿಂಗ್ ಸಮಿತಿ ಶಿಫಾರಸಿನ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು ಅಂದಿನ USSR ಸಂವಿಧಾನದಿಂದ ಎರವಲು ಪಡೆದು ಸೇರಿಸಲಾಗಿದೆ. ಪ್ರಶ್ನೆ 5. ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ರಾಷ್ಟ್ರಪತಿಗಳು ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು? ಆಪ್ಷನ್ ಎ 352, ಆಪ್ಷನ್ ಬಿ ವಿಧಿ 356, ಆಪ್ಷನ್ ಸಿ 360 ವಿಧಿ, ಆಪ್ಷನ್ ಡಿ 368. ಸರಿಯಾದ ಉತ್ತರ ಸ್ನೇಹಿತರೆ ವಿಧಿ 352. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತದೆ. ವಿಧಿ 356 ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತದೆ. ವಿಧಿ 360 ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತದೆ. ವಿಧಿ 368 ತಿದ್ದುಪಡಿ ಮಾಡುವುದನ್ನು ಹೇಳಿಕೊಡುತ್ತದೆ. ಯುದ್ಧ ಅಥವಾ ಬಾಹ್ಯ ಆಕ್ರಮಣ, ಶಸ್ತ್ರದಂಗೆಯ ಸಂದರ್ಭದಲ್ಲಿ ವಿಧಿ 352ರ ಅಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗುತ್ತದೆ. ವಿಧಿ 356 ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ವಿಧಿ 356 ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ವಿಧಿ 360 ಹಣಕಾಸು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ಭಾರತ ಸಂವಿಧಾನದ ಪೀಠಿಕೆಯನ್ನು ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಆಪ್ಷನ್ ಎ ಬ್ರಿಟನ್, ಆಪ್ಷನ್ ಬಿ ಅಮೆರಿಕ,
ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಕೆನಡಾ. ಸರಿಯಾದ ಉತ್ತರ ಸ್ನೇಹಿತರೆ ಅಮೇರಿಕಾ. ಸರಿಯಾದ ಉತ್ತರ ಯಾವ ಅಮೇರಿಕಾ? ಯು ಎಸ್ ಎ ದೇಶದಿಂದ ಪೀಠಿಕೆಯನ್ನು ಎರವಲು ಪಡೆಯಲಾಗಿದೆ. ಭಾರತದ ಪೀಠಿಕೆಯನ್ನು ಪಡೆಯಲಾಗಿದೆ. ಸಂವಿಧಾನ ಪೀಠಿಕೆಯನ್ನು ಬರೆಯುವ ಕಲ್ಪನೆಯನ್ನು ಅಮೆರಿಕ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಆದರೆ ಪೀಠಿಕೆಯ ಭಾಷೆ ಮತ್ತು ಶೈಲಿಯನ್ನು ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಭಾರತ ಸಂವಿಧಾನದ ಯಾವ ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಘೋಷಿಸುತ್ತದೆ? ಭಾರತ ಸಂವಿಧಾನದ ಯಾವ ವಿಧಿಯು ಎಲ್ಲರೂ ಸಮಾನರು ಎಂದು ಘೋಷಿಸುತ್ತದೆ? ವಿಧಿ 14, ಆಪ್ಷನ್ ಎ. ಆಪ್ಷನ್ ಬಿ ವಿಧಿ 15, ಆಪ್ಷನ್ ಸಿ 16, ಆಪ್ಷನ್ ಡಿ ವಿಧಿ 19. ಸರಿಯಾದ ಉತ್ತರ ವಿಧಿ 14. ಸರಿಯಾದ ಉತ್ತರ ವಿಧಿ 14. ವಿವರಣೆ. 14ನೇ ವಿಧಿಯು ಭಾರತದ ರಾಷ್ಟ್ರಪತಿ ಗಡಿಯೊಳಗೆ ಇರುವ ಯಾವುದೇ ವ್ಯಕ್ತಿಗೆ ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನುಗಳ ಸಮಾನ ರಕ್ಷಣೆಯನ್ನು ನಿರಾಕರಿಸುವಂತಿಲ್ಲ ಎಂದು ಹೇಳುತ್ತದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ? ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಭಾರತ ಪ್ರಧಾನಮಂತ್ರಿಗಳು, ಭಾರತ ರಾಷ್ಟ್ರಪತಿಗಳು, ಸಂಸತ್ತು. ಸರಿಯಾದ ಉತ್ತರ ಮುಖ್ಯ ನ್ಯಾಯಮೂರ್ತಿಗಳು, ರಾಷ್ಟ್ರಪತಿಗಳು, ಭಾರತದ ರಾಷ್ಟ್ರಪತಿಗಳು. ಸಂವಿಧಾನದ 324ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು ಇತರ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುತ್ತಾರೆ. ಪಕ್ಷಾಂತರ ನಿರೋಧ ಕಾಯ್ದೆಗೆ ಸಂಬಂಧಿಸಿದ ಸಂವಿಧಾನದ ಯಾವ ಅನುಸೂಚಿ ಸಂಬಂಧಿಸಿದೆ? ಶೆಡ್ಯೂಲ್ ಯಾವ ಅನುಸೂಚಿ ಸಂಬಂಧಿಸಿದೆ ಅಂದರೆ 8ನೇ ಅನುಸೂಚಿ ಎ, ಆಪ್ಷನ್ ಬಿ 9ನೇ ಅನುಸೂಚಿ, ಆಪ್ಷನ್ ಸಿ 10ನೇ ಅನುಸೂಚಿ, ಆಪ್ಷನ್ ಡಿ 11ನೇ ಅನುಸೂಚಿ. ಸರಿಯಾದ ಉತ್ತರ 10ನೇ ಅನುಸೂಚಿ. 1985ರ 52ನೇ ಸಂವಿಧಾನದ ತಿದ್ದುಪಡಿ ಮೂಲಕ 10ನೇ ಅನುಸೂಚಿಯನ್ನು ಸೇರಿಸಿ ಪಕ್ಷಾಂತರ ಆಧಾರದ ಮೇಲೆ ಸಂಸತ್ ಅಥವಾ ಸಾಧಾರಣ ಸಭೆಯ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದ ನಿಯಮಗಳನ್ನು ರಚಿಸಲಾಯಿತು. ಮಾಹಿತಿ ಹಕ್ಕು, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಭಾರತದಲ್ಲಿ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಆಪ್ಷನ್ ಎ 2002, ಆಪ್ಷನ್ ಬಿ 2004, ಆಪ್ಷನ್ ಸಿ 2005, ಆಪ್ಷನ್ ಡಿ 2010. ಸರಿಯಾದ ಉತ್ತರ 2005, ಅಕ್ಟೋಬರ್ 12ರಂದು. ಪ್ರಜೆಗಳಿಗೆ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ತರಲು ಅಕ್ಟೋಬರ್ 12, 2005ರಂದು ಮಾಹಿತಿ ಹಕ್ಕು ಕಾಯ್ದೆಯನ್ನು ಸಂಪೂರ್ಣವಾಗಿ ಜಾರಿಗೆ ತರಲಾಯಿತು. ಇದು ಸಂವಿಧಾನದ 19(1)(a) ವಿಧಿಯಡಿ ಬರುವ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಭಾಗವಾಗಿದೆ. ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರು ಯಾರಾಗಿದ್ದರು? ಜೆ. ನೆಹರು ಅವರು, ಜವಾಹರ್ಲಾಲ್ ನೆಹರು ಅವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು. ಸರಿಯಾದ ಉತ್ತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಇವರು ಸಂವಿಧಾನದ ಪಿತಾಮಹ ಎಂದು ಕರೆಯಲ್ಪಡುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮತ್ತು ಸ್ವತಂತ್ರ ಭಾರತದ ಕಾನೂನು ಸಚಿವರು ಮತ್ತು ನ್ಯಾಯ ಸಚಿವರಾಗಿ ಸೇವೆ ಸಲ್ಲಿಸಿದರು. ಪ್ರಶ್ನೆ 12. ಸಂವಿಧಾನದ ಯಾವ ವಿಧಿಯನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ? ವಿಧಿ 14, ವಿಧಿ 19, ವಿಧಿ 21, ಆಪ್ಷನ್ ಡಿ 32. ಸರಿಯಾದ ಉತ್ತರ ಆಪ್ಷನ್ ಡಿ 32. ಸರಿಯಾದ ಉತ್ತರ ಆಪ್ಷನ್ ಡಿ 32. ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ವಿಧಿಯನ್ನು. 32ನೇ ವಿಧಿಯು ಸಂವಿಧಾನಾತ್ಮಕ ಪರಿಹಾರ ಹಕ್ಕುಗಳು ಮತ್ತು ನೀಡುತ್ತದೆ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಾಗ
ನಾಗರಿಕರು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಲು ಇದು ಅವಕಾಶ ಕಲ್ಪಿಸಿದರೆ ಇದನ್ನು ಅತ್ಯಂತ ಪ್ರಮುಖ ವಿಧಿ ಎನ್ನಲಾಗಿದೆ. ಪ್ರಶ್ನೆ 13. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಶಿಫಾರಸು ಮಾಡಿದ ಪ್ರಮುಖ ಸಮಿತಿ ಯಾವುದು? ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಶಿಫಾರಸು ಮಾಡಿದ ಪ್ರಮುಖ ಸಮಿತಿ ಯಾವುದು ಎಂದರೆ ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಬಲವಂತರಾಯ್ ಮೆಹ್ತಾ ಸಮಿತಿ, ಆಪ್ಷನ್ ಬಿ ಅಶೋಕ್ ಮೆಹ್ತಾ ಸಮಿತಿ, ಆಪ್ಷನ್ ಸಿ ಸರ್ಕಾರಿ ಆಯೋಗ ಸಮಿತಿ, ಆಪ್ಷನ್ ಡಿ LM ಶೃಂಗಿ ಸಮಿತಿ. ಸರಿಯಾದ ಉತ್ತರ ಎ ಬಲವಂತರಾಯ್ ಮೆಹ್ತಾ ಸಮಿತಿ. 1952ರಲ್ಲಿ ನೇಮಕಗೊಂಡ ಬಲವಂತರಾಯ್ ಮೆಹ್ತಾ ಸಮಿತಿಯು ಭಾರತದಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಮೊದಲ ಬಾರಿಗೆ ಶಿಫಾರಸು ಮಾಡಿತು. ಯಾವ ಸಮಿತಿ? ಬಲವಂತರಾಯ್ ಮೆಹ್ತಾ ಸಮಿತಿ. ಭಾರತದಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಮೊದಲ ಬಾರಿಗೆ ಶಿಫಾರಸು ಮಾಡಿದ ಸಮಿತಿ ಯಾವುದೆಂದರೆ ಬಲವಂತರಾಯ್ ಮೆಹ್ತಾ ಸಮಿತಿ. ಎಷ್ಟನೇ ಇಸ್ವಿಯಲ್ಲಿ? 1952ರಲ್ಲಿ. ಎಷ್ಟು ಹಂತದ? 3 ಹಂತದ. ಲೋಕಸಭೆಯ ಪ್ರಶ್ನೆ 14. ಲೋಕಸಭೆಯ ಸಭೆಗಳ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಆಪ್ಷನ್ ಸಿ ಪ್ರಧಾನಮಂತ್ರಿ, ಲೋಕಸಭೆಯ ಸ್ಪೀಕರ್, ಸಭಾಪತಿ. ಸರಿಯಾದ ಉತ್ತರ ಲೋಕಸಭೆಯ ಸ್ಪೀಕರ್. ಲೋಕಸಭೆ ಸ್ಪೀಕರ್ ಲೋಕಸಭೆ ಕಲಾಪಗಳನ್ನು ನಿಯಂತ್ರಿಸಲು ಅಧ್ಯಕ್ಷತೆ ವಹಿಸಲು ಲೋಕಸಭೆಯ ಸದಸ್ಯರಿಂದಲೇ ಸ್ಪೀಕರನ್ನು ಆಯ್ಕೆ ಮಾಡಲಾಗುತ್ತದೆ ಮತ್ತು ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಅಧಿಕೃತ ಭಾಷೆಗಳನ್ನು ಗುರುತಿಸಲಾಗಿದೆ? ಪ್ರಶ್ನೆ 15. ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಅಧಿಕೃತ ಭಾಷೆಗಳನ್ನು ಗುರುತಿಸಲಾಗಿದೆ? ಆಪ್ಷನ್ ಎ 14, ಆಪ್ಷನ್ ಬಿ 18, ಆಪ್ಷನ್ ಸಿ 22 ಭಾಷೆಗಳು, ಆಪ್ಷನ್ ಡಿ 25 ಭಾಷೆಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 22 ಭಾಷೆಗಳು. ಎಷ್ಟು ಭಾಷೆಗಳು? ಮೊದಲು ಎಷ್ಟಿದ್ದವು? ಅದಕ್ಕಿಂತ ಮೊದಲು 22 ಭಾಷೆಗಳಿಗಿಂತ ಮೊದಲು 18 ಭಾಷೆಗಳಿದ್ದವು. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಅಧಿಕೃತ ಭಾಷೆಗಳನ್ನು ಗುರುತಿಸಲಾಗಿದೆ ಅಂದರೆ 22 ಭಾಷೆಗಳು. ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಪ್ರಸ್ತುತ ಕನ್ನಡ ಸೇರಿದಂತೆ ಒಟ್ಟು 22 ಭಾಷೆಗಳಿಗೆ ಅಧಿಕೃತ ಮಾನ್ಯತೆ ನೀಡಲಾಗಿದೆ. ಮೂಲ ಸಂವಿಧಾನದಲ್ಲಿ ಕೇವಲ 14 ಭಾಷೆಗಳಿದ್ದವು. ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿದ್ದವು? ಕೇವಲ 14 ಭಾಷೆಗಳಿದ್ದವು. ಒಟ್ಟು 22 ಭಾಷೆಗಳಿಗೆ ಅಧಿಕೃತ ಮಾನ್ಯತೆ ನೀಡಲಾಗಿದೆ. ಈಗ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಸಂವಿಧಾನದ ಯಾವುದೇ ತಿದ್ದುಪಡಿ ಮೂಲಕ ಸೇರಿಸಲಾಗಿದೆ? ಇದು ಮೇನ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಭಾಳ ಇಂಪಾರ್ಟೆಂಟ್. ಆಪ್ಷನ್ ಎ 44ನೇ ತಿದ್ದುಪಡಿ, ಆಪ್ಷನ್ ಬಿ 86ನೇ ತಿದ್ದುಪಡಿ, ಆಪ್ಷನ್ ಸಿ 91ನೇ ತಿದ್ದುಪಡಿ, ಆಪ್ಷನ್ ಡಿ 103 ತಿದ್ದುಪಡಿ. 103ನೇ ತಿದ್ದುಪಡಿ. ಸರಿಯಾದ ಉತ್ತರ 86ನೇ ತಿದ್ದುಪಡಿ. ಸ್ನೇಹಿತರೆ, ಶಿಕ್ಷಣದ ಮೂಲಭೂತ ಹಕ್ಕನ್ನಾಗಿ ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ಅಂದರೆ 86ನೇ ತಿದ್ದುಪಡಿ ಮೂಲಕ. ಯಾವಾಗವಾಯಿತು ಅಂದರೆ 2002 86ನೇ ತಿದ್ದುಪಡಿ ಮೂಲಕ ಕಾಯ್ದೆಯ ಮೂಲಕ ಸಂವಿಧಾನವನ್ನು 21A ಅನ್ನು ಸೇರಿಸಲಾಯಿತು. ಇದು 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿಸಿತು. ಸಂವಿಧಾನದ ಯಾವ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ರಿಟ್ಗಳನ್ನು ಹೊರಡಿಸುತ್ತದೆ? ಆಪ್ಷನ್ ಎ 32 ವಿಧಿ, ಆಪ್ಷನ್ ಬಿ 226 ವಿಧಿ, ಆಪ್ಷನ್ ಸಿ 143 ವಿಧಿ, ಆಪ್ಷನ್ ಡಿ ವಿಧಿ 131. ಸರಿಯಾದ ಉತ್ತರ 32. ಇದು ಸುಪ್ರೀಂ ಕೋರ್ಟನ್ನು ರಿಟ್ಗಳನ್ನು ಹೊರಡಿಸುವ ಯಾವ ವಿಧಿ ಅಂದರೆ 32. ಅದೇ ಹೈಕೋರ್ಟನ್ನು ಹೊರಡಿಸುವ ರಿಟ್ಗಳು ಯಾವುವು ಅಂದರೆ ಯಾವ ವಿಧಿ ಪ್ರಕಾರ ಅಂದರೆ ವಿಧಿ 226. ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಸುಪ್ರೀಂ ಕೋರ್ಟ್ ವಿಧಿ 32ರ ಅಡಿಯಲ್ಲಿ 5 ರೀತಿಯ ರಿಟ್ಗಳನ್ನು ಹೊರಡಿಸುತ್ತದೆ. ಒಂದು ಗಮನಿಸಿ, ಹೈಕೋರ್ಟ್ಗಳು ಕರ್ನಾಟಕದ ಅಥವಾ ಯಾವುದೇ ಹೈಕೋರ್ಟ್ಗಳ ವಿಧಿ 226ರ ಅಡಿಯಲ್ಲಿ ರಿಟ್ಗಳನ್ನು ಹೊರಡಿಸುತ್ತವೆ. ಎಷ್ಟು ರೀತಿಯ ರಿಟ್ಗಳನ್ನು ಹೊರಡಿಸುತ್ತದೆ ಅಂದರೆ 5 ರೀತಿಯ ರಿಟ್ಗಳು. ಎಷ್ಟನೇ ವಿಧಿ ಮುಖಾಂತರ ಸುಪ್ರೀಂ ಕೋರ್ಟ್ ಹೊರಡಿಸುತ್ತದೆ ಅಂದರೆ 32ನೇ ಅಡಿಯಲ್ಲಿ. ಆದರೆ ಹೈಕೋರ್ಟ್ಗಳು ಎಷ್ಟನೇ ವಿಧಿ ಪ್ರಕಾರ ಹೊರಡಿಸುತ್ತವೆ ಅಂದರೆ ರಿಟ್ಗಳನ್ನು 226ನೇ ವಿಧಿ ಅಡಿಯಲ್ಲಿ ಬರುತ್ತವೆ. ಸ್ವಾತಂತ್ರ್ಯ ಭಾರತದ ಪ್ರಶ್ನೆ 18.
ಸ್ವತಂತ್ರ ಭಾರತದ ಮೊದಲ ಲೋಕಸಭಾ ಸ್ಪೀಕರ್ ಸಭಾಪತಿ ಯಾರಾಗಿದ್ದರು? ಸ್ವತಂತ್ರ ಭಾರತದ ಲೋಕಸಭಾ ಸ್ಪೀಕರ್ ಸಭಾಪತಿ ಯಾರಾಗಿದ್ದರು? ಆಪ್ಷನ್ ಎ ಎಮ್ ಎ ಅಯ್ಯಂಗರ್, ಆಪ್ಷನ್ ಬಿ ಜಿ ವಿ ಮಾಳವಂಕರ್, ಆಪ್ಷನ್ ಸಿ ಬಲವರಾಮ್ ಜಾಖಡೆ, ಆಪ್ಷನ್ ಡಿ ನೀಲಂ ಸಂಜೀವ್ ರೆಡ್ಡಿ. ಸರಿಯಾದ ಉತ್ತರ ಜಿ ವಿ ಮಾಳವಂಕರ್. ಸ್ವತಂತ್ರ ಭಾರತ ಮೊದಲ ಲೋಕಸಭಾ ಸ್ಪೀಕರ್ ಯಾರಾಗಿದ್ದಾರೆ ಅಂದರೆ ಜಿ ವಿ ಮಾಳವಂಕರ್. ಗಣೇಶ್ ವಾಸುದೇವ್ ಮಾಳವಂಕರ್ ಅವರು 1952ರಿಂದ 1957ರವರೆಗೆ ಸ್ವತಂತ್ರ ಭಾರತದ ಮೊದಲ ಲೋಕಸಭಾ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದರು. ಇವರನ್ನು ಲೋಕಸಭೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಯಾರನ್ನು ಲೋಕಸಭೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಅಂದರೆ ಗಣೇಶ್ ವಾಸುದೇವ್ ಮಾಳವಂಕರ್ ಅವರನ್ನು ಲೋಕಸಭೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಜಿ ವಿ ಮಾಳವಂಕರ್ ಅವರನ್ನು ಲೋಕಸಭೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಹಣಕಾಸು ವಿಧೇಯಕವನ್ನು ಮೊದಲ ಬಾರಿಗೆ ಸಂಸತ್ತಿನ ಯಾವ ಸದನದಲ್ಲಿ ಮಾತ್ರ ಮಂಡಿಸಬಹುದು ಅಂದರೆ ಬಜೆಟ್, ಮನಿ ಬಿಲ್. ಹಣಕಾಸು ವಿಧೇಯಕವನ್ನು ಮೊದಲ ಬಾರಿಗೆ ಸಂಸತ್ತಿನ ಯಾವ ಸದನದಲ್ಲಿ ಮಾತ್ರ ಮಂಡಿಸಬಹುದು? ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ, ಜಂಟಿ ಅಧಿವೇಶನದಲ್ಲಿ ಮತ್ತು ಯಾವುದೇ ಸದನದಲ್ಲಾದರೂ ಮಂಡಿಸಬಹುದು. ಸರಿಯಾದ ಉತ್ತರ ಲೋಕಸಭೆಯಲ್ಲಿ ಮನಿ ಬಿಲ್ಲನ್ನು ಮಂಡಿಸಬಹುದು. ವಿಧಿ 109ರ ಪ್ರಕಾರ ಹಣಕಾಸು ವಿಧೇಯಕವನ್ನು ಕೇವಲ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಎಷ್ಟನೇ ವಿಧಿ ಪ್ರಕಾರ? 109ನೇ ವಿಧಿ ಪ್ರಕಾರ ಹಣಕಾಸು ವಿಧೇಯಕವನ್ನು ಕೇವಲ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಇದಕ್ಕೆ ರಾಜ್ಯಸಭೆಯ ಒಪ್ಪಿಗೆ ಕಡ್ಡಾಯವಿಲ್ಲ. ಕೇವಲ 14 ದಿನಗಳ ಕಾಲ ಚರ್ಚಿಸುವ ಅಧಿಕಾರ ಮಾತ್ರ ರಾಜ್ಯಸಭೆಗೆ ಇರುತ್ತದೆ. ಎಷ್ಟು ದಿನಗಳವರೆಗೆ ರಾಜ್ಯಸಭೆಗೆ ಅಧಿಕಾರವಿರುತ್ತದೆ ಅಂದರೆ 14 ದಿನಗಳ ಕಾಲ ಚರ್ಚಿಸುವ ಅಧಿಕಾರ ಮಾತ್ರ ರಾಜ್ಯಸಭೆಗೆ ಇರುತ್ತದೆ. ಇದಕ್ಕೆ ರಾಜ್ಯಸಭೆಯ ಒಪ್ಪಿಗೆ ಕಡ್ಡಾಯವಲ್ಲ. ಮತ್ತು ವಿಧಿ 196ರ ಪ್ರಕಾರ ಹಣಕಾಸು ವಿಧೇಯಕವನ್ನು ಕೇವಲ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಪ್ರಶ್ನೆ 20. ಭಾರತ ಸಂವಿಧಾನದ ಕಾವಲುಗಾರ ಅಥವಾ ರಕ್ಷಕ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಸಂಸತ್ತು, ಪಾರ್ಲಿಮೆಂಟ್, ಆಪ್ಷನ್ ಬಿ ಪ್ರೆಸಿಡೆಂಟ್, ಭಾರತ ರಾಷ್ಟ್ರಪತಿಗಳು, ಆಪ್ಷನ್ ಸಿ ಪ್ರಧಾನಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್, ಆಪ್ಷನ್ ಡಿ ಸುಪ್ರೀಂ ಕೋರ್ಟ್ ಜಡ್ಜ್, ಮುಖ್ಯ ನ್ಯಾಯಾಧೀಶರು. ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್, ಭಾರತದ ಸುಪ್ರೀಂ ಕೋರ್ಟ್. ಭಾರತ ಸರ್ವೋಚ್ಚ ನ್ಯಾಯಾಲಯವನ್ನು ಸುಪ್ರೀಂ ಕೋರ್ಟ್ ಸಂವಿಧಾನದ ಅಂತಿಮ ವ್ಯಾಖ್ಯಾನಕಾರ ಮತ್ತು ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ. ಭಾರತ ಸರ್ವೋಚ್ಚ ನ್ಯಾಯಾಲಯವನ್ನು ಸುಪ್ರೀಂ ಕೋರ್ಟ್ ಸಂವಿಧಾನದ ಅಂತಿಮ ವ್ಯಾಖ್ಯಾನಕಾರ ಮತ್ತು ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ. ಸಂವಿಧಾನಕ್ಕೆ ಧಕ್ಕೆಯಾಗುವ ಯಾವುದೇ ಕಾಯ್ದೆಯನ್ನು ರದ್ದುಪಡಿಸುವ ಅಧಿಕಾರ ಇದಕ್ಕೆ ಇರುತ್ತದೆ. ಯಾವುದಕ್ಕೆ? ಸುಪ್ರೀಂ ಕೋರ್ಟಿಗೆ. ಪ್ರಶ್ನೆ 21. ಭಾರತ ಸಂವಿಧಾನವನ್ನು ಬರೆದು ಮುಗಿಸಲು ಸಂವಿಧಾನ ರಚನೆ ಸಭೆಗೆ ತೆಗೆದುಕೊಂಡ ನಿಖರವಾದ ಕಾಲಾವಧಿ ಎಷ್ಟು? ಭಾರತ ಸಂವಿಧಾನವನ್ನು ಬರೆದು ಮುಗಿಸಲು ಸಂವಿಧಾನ ರಚನಾ ಸಭೆಗೆ ತೆಗೆದುಕೊಂಡ ನಿಖರವಾದ ಕಾಲಾವಧಿ ಎಷ್ಟು? ಆಪ್ಷನ್ ಎ 2 ವರ್ಷ 11 ತಿಂಗಳು 18 ದಿನಗಳು, ಆಪ್ಷನ್ ಬಿ 3 ವರ್ಷ 10 ತಿಂಗಳು 12 ದಿನಗಳು, ಆಪ್ಷನ್ ಸಿ 2 ವರ್ಷ 9 ತಿಂಗಳು 25 ದಿನಗಳು, ಆಪ್ಷನ್ ಡಿ 1 ವರ್ಷ 11 ತಿಂಗಳು 14 ದಿನಗಳು. ಸರಿಯಾದ ಉತ್ತರ ಸ್ನೇಹಿತರೆ 2 ವರ್ಷ 11 ತಿಂಗಳು 18 ದಿನಗಳು. 2 ವರ್ಷ 11 ತಿಂಗಳು 18 ದಿನಗಳನ್ನು ಸಂವಿಧಾನವನ್ನು ಬರೆದು ಮುಗಿಸುವುದಕ್ಕೆ ತೆಗೆದುಕೊಂಡ ಕಾಲಾವಧಿ. ಡಿಸೆಂಬರ್ 9, 1946ರಂದು ಆರಂಭವಾದ ಸಂವಿಧಾನ ರಚನಾ ಸಭೆಯ ಕಾರ್ಯವು ನವೆಂಬರ್ 26, 1949ರಂದು ಮುಕ್ತಾಯವಾಯಿತು. ಡಿಸೆಂಬರ್ 9, 1946ರಂದು ಆರಂಭವಾದ ಸಂವಿಧಾನ ರಚನಾ ಸಭೆಯು ಕಾರ್ಯವು ನವೆಂಬರ್ 26, 1949ರಂದು ಮುಕ್ತಾಯವಾಯಿತು. ಈ ಇಡೀ ಪ್ರಕ್ರಿಯೆಗೆ ತೆಗೆದುಕೊಂಡ ಕಾಲಾವಧಿ ಎಷ್ಟೆಂದರೆ ನಿಖರವಾಗಿ 2 ವರ್ಷ 11 ತಿಂಗಳು ಮತ್ತು 18 ದಿನಗಳು ಬೇಕಾದವು. ಪ್ರಶ್ನೆ 22. ಮೂಲ ಸಂವಿಧಾನದಲ್ಲಿ ಕೇವಲ 8 ಅನುಸೂಚಿಗಳಿದ್ದವು. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಅನುಸೂಚಿಗಳಿವೆ ಅಂದರೆ ಆಪ್ಷನ್ ಎ 10, ಆಪ್ಷನ್ ಬಿ 12, ಆಪ್ಷನ್ ಸಿ 14, ಆಪ್ಷನ್ ಡಿ 15. ಸರಿಯಾದ ಉತ್ತರ
ಆಪ್ಷನ್ ಬಿ 12 ಅನುಸೂಚಿಗಳು. ಈಗ ಎಷ್ಟುವೆ ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಅನುಸೂಚಿಗಳಿವೆ ಅಂದರೆ ಶೆಡ್ಯೂಲ್ಸ್ 12 ಅನುಸೂಚಿಗಳಿವೆ, 12 ಶೆಡ್ಯೂಲ್ಸ್ ಇವೆ. ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿದ್ದವು ಅಂದರೆ ಕೇವಲ 8 ಅನುಸೂಚಿಗಳಿದ್ದವು. ವಿವಿಧ ಸಂವಿಧಾನ ತಿದ್ದುಪಡಿಗಳ ಮೂಲಕ 9ನೇ ಅಂದರೆ ವಿವಿಧ ತಿದ್ದುಪಡಿಗಳ ಮೂಲಕ 9ನೇ ಭೂ ಸುಧಾರಣೆಯನ್ನು ಸೇರಿಸಲಾಯಿತು. 9ನೇ ಅನುಸೂಚಿಯಾಗಿ ಭೂ ಸುಧಾರಣೆಯನ್ನು ಸೇರಿಸಲಾಯಿತು. 10ನೇ ಅನುಸೂಚಿಯಾಗಿ ಪಕ್ಷಾಂತರ ನಿರೋಧಕ ಕಾಯ್ದೆಯನ್ನು ಜಾರಿಗೆ ತಂತು 10ನೇ ಅನುಸೂಚಿಯಲ್ಲಿ ಸೇರಿಸಲಾಯಿತು. 11ನೇ ಅನುಸೂಚಿಯು ಪಂಚಾಯತ್ ರಾಜ್ ಬಗ್ಗೆ ಹೇಳುತ್ತದೆ. 12ನೇ ಅನುಸೂಚಿಯು ನಗರಸಭೆಗಳು ಮತ್ತು ಅನುಸೂಚಿಗಳನ್ನು ಸೇರಿಸಲಾಗಿದೆ. ಪ್ರಸ್ತುತ ಒಟ್ಟು 12 ಅನುಸೂಚಿಗಳಿವೆ. 9ನೇ ಅನುಸೂಚಿಯು ಭೂ ಸುಧಾರಣೆ ಹೇಳುತ್ತದೆ. 10ನೇ ಅನುಸೂಚಿ ಪಕ್ಷಾಂತರ ಕಾಯ್ದೆ ಹೇಳುತ್ತದೆ. 11ನೇ ಅನುಸೂಚಿಯು ಪಂಚಾಯತ್ ರಾಜ್ ಬಗ್ಗೆ ಹೇಳುತ್ತದೆ. 12ನೇವು ನಗರಸಭೆಗಳ ಬಗ್ಗೆ ಮತ್ತು ಮುನ್ಸಿಪಾಲಿಟಿ ಗಳ ಬಗ್ಗೆ ಹೇಳುತ್ತದೆ. ಅನುಸೂಚಿಗಳನ್ನು ಸೇರಿಸಲಾಗಿತ್ತು 4 ಅನುಸೂಚಿಗಳು. ಪ್ರಸ್ತುತ ಒಟ್ಟು 12 ಅನುಸೂಚಿಗಳಿವೆ. ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳು ಇದ್ದಾವೆ ಅಂದರೆ 8. ಈಗ ಎಷ್ಟಿವೆ? 12. 9ನೇದು ಭೂ ಸುಧಾರಣೆ, 10ನೇದು ಪಕ್ಷಾಂತರ, 11ನೇದು ಪಂಚಾಯತ್ ರಾಜ್, 12ನೇದು ನಗರಸಭೆಗಳು. ಭಾರತದ ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯಾಬಲ ಎಷ್ಟಿರಬಹುದು? ಭಾರತ ಸಂಸತ್ತಿನ ಕೆಳಮನೆಯ ಗರಿಷ್ಠ ಸದಸ್ಯರ ಸಂಖ್ಯಾಬಲ ಎಷ್ಟು? ಆಪ್ಷನ್ ಎ 543, ಆಪ್ಷನ್ ಬಿ 543, ಆಪ್ಷನ್ ಸಿ 550, ಆಪ್ಷನ್ ಡಿ 250. ಸರಿಯಾದ ಉತ್ತರ 550. ಮೊದಲು 552 ಇದ್ದು, ಈಗ 550 ಆಗಿವೆ. ಯಾಕಂದರೆ 2 ಆಂಗ್ಲೋ ಇಂಡಿಯನ್ನರನ್ನು ಸದಸ್ಯರನ್ನು ತೆಗೆದು ಹಾಕಲಾಗಿದೆ. 104ನೇ ಸಂವಿಧಾನ ತಿದ್ದುಪಡಿ ಮೂಲಕ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ನೀಡಲಾಗಿದೆ 2 ಮೀಸಲಾತಿ ಸ್ಥಾನಗಳನ್ನು ರದ್ದು ಮಾಡಲಾಗಿದೆ. 104ನೇ ಸಂವಿಧಾನದ ತಿದ್ದುಪಡಿ ಮೂಲಕ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದ 2 ಮೀಸಲಾತಿ ಸ್ಥಾನಗಳನ್ನು ರದ್ದುಗೊಳಿಸಿ ನಂತರ ಲೋಕಸಭೆಯ ಗರಿಷ್ಠ ಸಂಖ್ಯಾಬಲವನ್ನು 552ರಿಂದ 550ಕ್ಕೆ ಸೀಮಿತಗೊಳಿಸಲಾಗಿದೆ. ಭಾರತ ಸಂವಿಧಾನದ 44ನೇ ತಿದ್ದುಪಡಿ. ಭಾರತ ಸಂವಿಧಾನದ 44ನೇ ತಿದ್ದುಪಡಿ 1978 ಕಾಯ್ದೆ ಮೂಲಕ ಯಾವ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು? ಭಾರತ ಸಂವಿಧಾನದ 44ನೇ ತಿದ್ದುಪಡಿ ಮೂಲಕ 1978 ಕಾಯ್ದೆ ಮೂಲಕ ಯಾವ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು? ಆಪ್ಷನ್ ಎ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು, ಆಪ್ಷನ್ ಬಿ ಆಸ್ತಿ ಹಕ್ಕು, ಆಪ್ಷನ್ ಸಿ ಸಮಾನತೆ ಹಕ್ಕು, ಆಪ್ಷನ್ ಡಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಸರಿಯಾದ ಉತ್ತರ ಆಸ್ತಿ ಹಕ್ಕು. ಎಷ್ಟನೇ? 1978. ಎಷ್ಟನೇ? 44ನೇ ತಿದ್ದುಪಡಿ ಮುಖಾಂತರ ಮಾಡುತ್ತಾರೆ. ಮೂಲ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದವು. ಮೂಲ ಸಂವಿಧಾನದಲ್ಲಿ ಎಷ್ಟಿದ್ದವು? 7 ಮೂಲಭೂತ ಹಕ್ಕುಗಳಿದ್ದವು. ಆದರೆ ಆಸ್ತಿ ಹಕ್ಕನ್ನು ವಿಧಿ 31 ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಿ ಈಗ ಅದು ಕಾನೂನಾತ್ಮಕ ಅಡಿಯಲ್ಲಿ ಹಕ್ಕಾಗಿ ಸೇರಿಸಲಾಯಿತು. ವಿಧಿ 300A ಅಡಿಯಲ್ಲಿ ಕೇವಲ ಕಾನೂನುಬದ್ಧ ಹಕ್ಕನ್ನಾಗಿ ಮಾಡಲಾಯಿತು. ಇದರಿಂದಾಗಿ ಈಗ ಕೇವಲ 6 ಮೂಲಭೂತ ಹಕ್ಕುಗಳಿದ್ದಾವೆ. ಪ್ರಶ್ನೆ 25. ಸಂವಿಧಾನದ ಪ್ರಕಾರ ಕೇಂದ್ರ ಸಚಿವ ಸಂಪುಟದ ಒಟ್ಟು ಸದಸ್ಯರ ಸಂಖ್ಯೆ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಶೇಕಡ ಎಷ್ಟು ಮೀರಬಾರದು? ಸಂವಿಧಾನದ ಪ್ರಕಾರ ಕೇಂದ್ರ ಸಚಿವ ಸಂಪುಟದ ಒಟ್ಟು ಸದಸ್ಯರ ಸಂಖ್ಯೆಯು ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯು ಶೇಕಡ ಎಷ್ಟು ಮೀರಬಾರದು? ಆಪ್ಷನ್ ಎ 10% ಶೇಕಡ, ಆಪ್ಷನ್ ಬಿ 12, ಆಪ್ಷನ್ ಸಿ 15, ಆಪ್ಷನ್ ಡಿ 20. ಸರಿಯಾದ ಉತ್ತರ ಸಿ 15%. 1991ನೇ ಸಂವಿಧಾನದ ತಿದ್ದುಪಡಿ ಪ್ರಕಾರ ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಒಟ್ಟು ಸಚಿವರ ಸಂಖ್ಯೆಯನ್ನು ಲೋಕಸಭೆ ಒಟ್ಟು ಬಲದ ಶೇಕಡ 15ಕ್ಕಿಂತ ಹೆಚ್ಚಿರಬಾರದೆಂದು ನಿಯಮ ರೂಪಿಸಲಾಗಿದೆ. ಎಷ್ಟನೇ ತಿದ್ದುಪಡಿ ಮುಖಾಂತರ? 91ನೇ ತಿದ್ದುಪಡಿ ಮುಖಾಂತರ. ಎಷ್ಟನೇ ಇಸ್ವಿಯಲ್ಲಿ? 2003ರಲ್ಲಿ. ಪ್ರಧಾನಮಂತ್ರಿ ಈ ವಿಧಿಯ 91ನೇ ತಿದ್ದುಪಡಿ ಪ್ರಕಾರ ಏನು ಹೇಳುತ್ತಂದರೆ, ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಒಟ್ಟು ಸಚಿವರ ಸಂಖ್ಯೆ ಲೋಕಸಭೆಯ ಒಟ್ಟು ಬಲದ ಶೇಕಡ 15ಕ್ಕಿಂತ ಹೆಚ್ಚಿರಬಾರದೆಂದು
ನಿಯಮ ರೂಪಿಸಲಾಗಿದೆ. ಪ್ರಶ್ನೆ 26. ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಗಳಿಗೆ ಸಂಸತ್ತಿನ ಅಧಿವೇಶನದಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರವನ್ನು ನೀಡುತ್ತದೆ? ಯಾವ ವಿಧಿ ಮುಖಾಂತರ ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಗಳ ಸಂಸತ್ತಿಗೆ ಅಧಿವೇಶನದಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರವನ್ನು ನೀಡುತ್ತದೆ? ಆಪ್ಷನ್ ಎ ವಿಧಿ 10, ಆಪ್ಷನ್ ಬಿ ವಿಧಿ 123, ಆಪ್ಷನ್ ಸಿ 213, ಆಪ್ಷನ್ ಡಿ 356. ಸರಿಯಾದ ಉತ್ತರ 123. ಸರಿಯಾದ ಉತ್ತರ 123 ವಿಧಿ 123. ಸಂಸತ್ತಿನ ಯಾವುದೇ ಸದನವು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಮತ್ತು ತುರ್ತು ಕಾನೂನಿನ ಅಗತ್ಯವಿದ್ದಾಗ ರಾಷ್ಟ್ರಪತಿಗಳು ವಿಧಿ 123 ಅಡಿಯಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ರಾಜ್ಯಪಾಲರು ವಿಧಿ 213 ಅಡಿಯಲ್ಲಿ ಸಿಂಪಲ್. ಇದನ್ನು ನೆನಪಿಡುವ ವಿಧಿ ಎಷ್ಟು ಸಿಂಪಲ್ ಆಗಿದೆ ಅಂದರೆ, ರಾಷ್ಟ್ರಪತಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವುದು ವಿಧಿ ಯಾವುದೆಂದರೆ 123. ರಾಜ್ಯದಲ್ಲಿ ರಾಜ್ಯಪಾಲರು ಹೊರಡಿಸುವ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಎಷ್ಟನೇ ವಿಧಿ ಎಂದರೆ 213ನೇ ವಿಧಿ ಅಡಿಯಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ. ಪ್ರಶ್ನೆ 27. ಭಾರತ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಇಡೀ ದೇಶಕ್ಕೆ ಅನ್ವಯವಾಗುವಂತೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆಗೊಳಿಸಲು ತಿಳಿಸಲಾಗಿದೆ? ಯೂನಿಫಾರ್ಮ್ ಸಿವಿಲ್ ಕೋಡ್ UCC ಜಾರಿಗೆಗೊಳಿಸಲು ತಿಳಿಸಲಾಗಿದೆ. ಭಾರತ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಇಡೀ ದೇಶಕ್ಕೆ ಅನ್ವಯವಾಗುವಂತೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆಗೊಳಿಸಲು ತಿಳಿಸಲಾಗಿದೆ? ವಿಧಿ 40, ವಿಧಿ 44, ವಿಧಿ 45, ವಿಧಿ 48. ಸರಿಯಾದ ಉತ್ತರ ವಿಧಿ 44. ಇದು ಗ್ರಾಮ ಪಂಚಾಯತ್ ಬಗ್ಗೆ, ಇವು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುತ್ತವೆ. ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರುವ 44ನೇ ತಿದ್ದುಪಡಿ 44ನೇ ವಿಧಿಯು ಭಾರತದಾದ್ಯಂತ ಎಲ್ಲ ನಾಗರಿಕರಿಗೆ ಒಂದೇ ರೀತಿಯ ಏಕರೂಪ ನಾಗರಿಕ ಸಂಹಿತೆಯನ್ನು ತರಲು ಸರ್ಕಾರ ಪ್ರಯತ್ನಿಸಬೇಕೆಂದು ನಿರ್ಧರಿಸುತ್ತದೆ. ಭಾರತದಲ್ಲಿ ಮತದಾನ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿದ ಸಂವಿಧಾನದ ಪ್ರಮುಖ ತಿದ್ದುಪಡಿ ಯಾವುದು? ಭಾರತ ಸಂವಿಧಾನದ ಮತದಾನವನ್ನು ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿದ ಸಂವಿಧಾನದ ಪ್ರಮುಖ ತಿದ್ದುಪಡಿ ಯಾವುದೆಂದರೆ, ಆಪ್ಷನ್ ಎ 42ನೇ ತಿದ್ದುಪಡಿ, ಆಪ್ಷನ್ ಬಿ 44ನೇ ತಿದ್ದುಪಡಿ, ಆಪ್ಷನ್ ಸಿ 61ನೇ ತಿದ್ದುಪಡಿ, ಆಪ್ಷನ್ ಡಿ 86ನೇ ತಿದ್ದುಪಡಿ. ಸರಿಯಾದ ಉತ್ತರ 61ನೇ ತಿದ್ದುಪಡಿ. 61ನೇ ತಿದ್ದುಪಡಿ ಕಾಯ್ದೆಯ ಮುಖಾಂತರ 1989ರಲ್ಲಿ 21 ವರ್ಷದ ಮತದಾನವನ್ನು 18 ವರ್ಷಕ್ಕೆ ಇಳಿಸಲಾಯಿತು. 1989ರ 61ನೇ ಸಂವಿಧಾನದ ವಿಧಿ ತಿದ್ದುಪಡಿಯ ಮೂಲಕ ವಿಧಿ 326ಕ್ಕೆ ತಿದ್ದುಪಡಿ ತಂದು ಯುವಕರಿಗೆ ಹೆಚ್ಚಿನ ಪ್ರಜಾಸತ್ತಾತ್ಮಕ ಹಕ್ಕನ್ನು ನೀಡಲು ಮತದಾನದ ಕನಿಷ್ಠ ವಯಸ್ಸು 21ರಿಂದ 18ಕ್ಕೆ ಇಳಿಸಲಾಯಿತು. ಆರ್ಥಿಕವಾಗಿ ಹಿಂದುಳಿದ ಸಾಮಾನ್ಯ ವರ್ಗದ ಜನರಿಗೆ ಪ್ರಶ್ನೆ 29. ಆರ್ಥಿಕವಾಗಿ ಹಿಂದುಳಿದ ಸಾಮಾನ್ಯ ವರ್ಗದ ಜನರಿಗೆ ಶಿಕ್ಷಣ ಮತ್ತು EWS ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 10% ಮೀಸಲಾತಿಯನ್ನು ಕಲ್ಪಿಸಿದ ಸಂವಿಧಾನ ತಿದ್ದುಪಡಿ ಸಂಖ್ಯೆ ಎಷ್ಟು? ಆಪ್ಷನ್ ಎ 101ನೇ ತಿದ್ದುಪಡಿ, ಆಪ್ಷನ್ ಬಿ 102ನೇ ತಿದ್ದುಪಡಿ, ಆಪ್ಷನ್ ಸಿ 103ನೇ ತಿದ್ದುಪಡಿ, ಆಪ್ಷನ್ ಡಿ 106ನೇ ತಿದ್ದುಪಡಿ. ಸರಿಯಾದ ಉತ್ತರ 101ನೇ ತಿದ್ದುಪಡಿ ಆಗುತ್ತದೆ. 103 ಆಪ್ಷನ್ ಸಿ 103ನೇ ತಿದ್ದುಪಡಿ ಆಗುತ್ತದೆ. ಯಾರ್ಡ್ 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಸಂವಿಧಾನ ವಿಧಿ 15 ಮತ್ತು 16ನೇ ಅನ್ನು ಸೇರಿಸಿ ಮೂಲಕ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಉದ್ಯೋಗ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 10% ಮೀಸಲಾತಿಯನ್ನು ನೀಡಲಾಯಿತು. ಸಂವಿಧಾನದ ಪ್ರಶ್ನೆ 30. ಸಂವಿಧಾನದ 8ನೇ ಅನುಸೂಚಿಗೆ ಕೊನೆಯದಾಗಿ 92ನೇ ತಿದ್ದುಪಡಿ 2003ರ ಮೂಲಕ ಬೋಡೋ, ಡೋಗ್ರಿ, ಮೈಥಿಲಿ ಮತ್ತು ಸಂತಾಲಿ ಭಾಷೆಗಳನ್ನು ಸೇರಿಸಿದ ನಂತರ ಅಧಿಕೃತವಾಗಿ ಭಾಷೆಗಳ ಒಟ್ಟು ಸಂಖ್ಯೆ ಎಷ್ಟಾಗದು?
ಮೊದಲೆಷ್ಟಿದ್ದು ಆಪ್ಷನ್ ಎ 18, ಆಪ್ಷನ್ ಬಿ 20 ಭಾಷೆಗಳಿದ್ದು, ಆಪ್ಷನ್ ಸಿ 22 ಭಾಷೆಗಳಾಗಿವೆ, ಆಪ್ಷನ್ ಡಿ 24 ಭಾಷೆಗಳಾಗಿವೆ. ಸರಿಯಾದ ಉತ್ತರ 22 ಭಾಷೆಗಳು. ಎಷ್ಟನೇ ತಿದ್ದುಪಡಿ ಮುಖಾಂತರ ಮತ್ತು 4 ಭಾಷೆಗಳನ್ನು ಸೇರಿಸಲಾಯಿತು ಅಂದರೆ 92ನೇ ತಿದ್ದುಪಡಿ ಮುಖಾಂತರ 2003ರಲ್ಲಿ ಬೋಡೋ, ಡೋಗ್ರಿ, ಮೈಥಾಲಿ, ಸಾಂತಾಲಿ ಭಾಷೆಗಳನ್ನು ಸೇರಿಸಿದ ನಂತರ ಒಟ್ಟು 22 ಭಾಷೆಗಳಾದವು. ಮೂಲ ಸಂವಿಧಾನದಲ್ಲಿ ಕೇವಲ 14 ಭಾಷೆಗಳಿದ್ದವು. ಎಷ್ಟಿದ್ದವು? 14. ಮೂಲ ಸಂವಿಧಾನದಲ್ಲಿ ಕೇವಲ 14 ಭಾಷೆಗಳಿದ್ದವು. ವಿವಿಧ ತಿದ್ದುಪಡಿಗಳ ನಂತರ 21ನೇ ತಿದ್ದುಪಡಿಯಲ್ಲಿ ಸಿಂಧಿ ಭಾಷೆಯನ್ನು ಸೇರಿಸಲಾಯಿತು. ಎಷ್ಟನೇ? 21ನೇ ತಿದ್ದುಪಡಿ ಮುಖಾಂತರ. 71ನೇ ತಿದ್ದುಪಡಿಯಲ್ಲಿ ಕೊಂಕಣಿ, ಮಣಿಪುರಿ, ನೇಪಾಳಿ ಮತ್ತು ಸೇರಿಸಲಾಯಿತು. 92ನೇ ತಿದ್ದುಪಡಿಯಲ್ಲಿ 4 ಭಾಷೆಗಳನ್ನು ಸೇರಿಸಲಾಯಿತು. ಪ್ರಸ್ತುತ ಅಧಿಕೃತ ಭಾಷೆಗಳ ಸಂಖ್ಯೆ 22 ಆಗಿವೆ. ಭಾರತ ಸಂವಿಧಾನದ ಯಾವ ವಿಧಿಯು ಸುಪ್ರೀಂ ಕೋರ್ಟನ್ನು ದಾಖಲೆಗಳೆಂದು ಘೋಷಿಸುತ್ತದೆ? ಭಾರತ ಸಂವಿಧಾನದ ಯಾವ ವಿಧಿಯು ಸುಪ್ರೀಂ ಕೋರ್ಟನ್ನು ದಾಖಲೆಗಳ ಎಂದು ಘೋಷಿಸುತ್ತದೆ ಅಂದರೆ ಕೋರ್ಟ್ ಆಫ್ ರೆಕಾರ್ಡ್ ಎಂದು ಘೋಷಿಸುತ್ತದೆ. ವಿಧಿ 125, ವಿಧಿ 125, ಬಿ 129 ವಿಧಿ, ಆಪ್ಷನ್ ಸಿ 131, ಆಪ್ಷನ್ ಡಿ 142. ಸರಿಯಾದ ಉತ್ತರ 129. 129. 129. 129 ವಿಧಿಯು ಪ್ರಕಾರ ಸುಪ್ರೀಂ ಕೋರ್ಟ್ ಒಂದು ದಾಖಲೆಗಳ ನ್ಯಾಯಾಲಯವಾಗಿರುತ್ತದೆ. ಇದರ ತೀರ್ಪುಗಳನ್ನು ಶಾಶ್ವತ ದಾಖಲೆಗಳಾಗಿ ಇಡಲಾಗುತ್ತದೆ ಮತ್ತು ತನ್ನ ನಿಂದನೆಗೆ ಶಿಕ್ಷಿಸುವ ಅಧಿಕಾರವನ್ನು ಹೊಂದಿದೆ. ರಾಷ್ಟ್ರಪತಿಗಳ ಚುನಾವಣೆ ಮತ್ತು ಮತದಾನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸಂವಿಧಾನದ ಯಾವ ವಿಧಿಗಳು ತಿಳಿಸುತ್ತವೆ? ರಾಷ್ಟ್ರಪತಿಗಳು ಚುನಾವಣೆ ಮತ್ತು ಮತದಾನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸಂವಿಧಾನದ ಯಾವ ವಿಧಿಗಳು ತಿಳಿಸುತ್ತವೆ ಅಂದರೆ ಆಪ್ಷನ್ ಎ ವಿಧಿ 352, ಆಪ್ಷನ್ ಎ ವಿಧಿ 52 ಆಪ್ಷನ್ ಮತ್ತು 53, ಆಪ್ಷನ್ ಬಿ ವಿಧಿ 54 ಮತ್ತು 55, ಆಪ್ಷನ್ ಸಿ ವಿಧಿ 60 ಆಪ್ಷನ್ ಮತ್ತು 61, ಆಪ್ಷನ್ ಡಿ ವಿಧಿ 72 ಮತ್ತು 74. ಸರಿಯಾದ ಉತ್ತರ ಪಿ 54 ಮತ್ತು 55. ವಿಧಿ 54 ರಾಷ್ಟ್ರಪತಿಗಳ ಚುನಾವಣೆ ಮಂಡಳಿಯ ಬಗ್ಗೆ ತಿಳಿಸಿದರೆ, ವಿಧಿ 55 ಚುನಾವಣಾ ವಿಧಾನದ ಏಕ ವರ್ಗಾವಣೆ ಮತ ಪದ್ಧತಿಗೆ ಬಗ್ಗೆ ವಿವರಣೆ ನೀಡುತ್ತದೆ. ಲೋಕಸಭೆ ಪ್ರಶ್ನೆ. ಲೋಕಸಭೆಯ ಅಥವಾ ವಿಧಾನಸಭೆಯ ಸದಸ್ಯರೊಬ್ಬರು ಸಭೆಯ ಅನುಮತಿ ಇಲ್ಲದೆ ಸತತವಾಗಿ ಎಷ್ಟು ದಿನಗಳ ಕಾಲ ಗೈರು ಹಾಜರು ಆದರೆ ಅವರ ಸ್ಥಾನವನ್ನು ತೆರವುಗೊಳಿಸಬಹುದು? ಭಾಳ ಇಂಪಾರ್ಟೆಂಟಾ? ಲೋಕಸಭೆಯ ಅಥವಾ ವಿಧಾನಸಭೆಯ ಸದಸ್ಯರೊಬ್ಬರು ಸಭೆಯ ಅನುಮತಿ ಇಲ್ಲದೆ ಅಂದರೆ ಸ್ಪೀಕರ್ ಅನುಮತಿ ಇಲ್ಲದೆ ಸತತವಾಗಿ ಎಷ್ಟು ದಿನಗಳ ಕಾಲ ಗೈರು ಹಾಜರಾದರೆ ಆಬ್ಸೆಂಟ್ ಆದರೆ ಅವರ ಸ್ಥಾನವನ್ನು ತೆರವುಗೊಳಿಸಬಹುದು? ಆಪ್ಷನ್ ಎ 30 ದಿನಗಳು, ಆಪ್ಷನ್ ಬಿ 45 ದಿನಗಳು, ಆಪ್ಷನ್ ಸಿ 60 ದಿನಗಳು, ಆಪ್ಷನ್ ಡಿ 90 ದಿನಗಳು. ಸರಿಯಾದ ಉತ್ತರ 60 ದಿನಗಳು. ವಿಧಿ 101(4) ಪ್ರಕಾರ ಸಂಸತ್ತಿನ ಯಾವುದೇ ಸದನದ ಸದಸ್ಯರು ಅನುಮತಿ ಇಲ್ಲದೆ ಸತತವಾಗಿ 60 ದಿನಗಳ ಕಾಲ ಎಲ್ಲ ಸಭೆಗಳಿಗೆ ಗೈರು ಹಾಜರಾದರೆ ಆ ಸ್ಥಾನವನ್ನು ಖಾಲಿ ಎಂದು ಘೋಷಿಸಬಹುದು. ಎಷ್ಟನೇ ವಿಧಿ ಪ್ರಕಾರ? 104ನೇ ಪ್ರಕಾರ. ಎಷ್ಟು ದಿನ ಆಬ್ಸೆಂಟ್ ಆದರೆ 60 ದಿನಗಳ ಕಾಲ. ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಗೈರುಹಾಜರಾದರೆ ಶಾಸಕರು ಅವರ ಸ್ಥಾನವನ್ನು ಖಾಲಿ ಎಂದು ಘೋಷಿಸಬಹುದು. ಭಾರತ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಇಡೀ ದೇಶಕ್ಕೆ ಅನ್ವಯವಾಗುವಂತೆ ರಾಷ್ಟ್ರೀಯ ಆಯೋಗಗಳು, ಉದಾಹರಣೆಗೆ SST ಆಯೋಗ ಕಾರ್ಯನಿರ್ವಹಿಸುತ್ತವೆ? ಆಪ್ಷನ್ 290 ವಿಧಿ 290, ಆಪ್ಷನ್ ಬಿ ವಿಧಿ 324, ಆಪ್ಷನ್ ಸಿ ವಿಧಿ 338, ಆಪ್ಷನ್ ಡಿ ವಿಧಿ
343. ಸರಿಯಾದ ಉತ್ತರ 338. ವಿಧಿ 358. ವಿಧಿ 338 ಅಡಿಯಲ್ಲಿ ಪರಿಶಿಷ್ಟ ಜಾತಿಗಳ ಮತ್ತು ಪರಿಶಿಷ್ಟ ಆಯೋಗ ಹಾಗೂ ವಿಧಿ 338 ಅಡಿಯಲ್ಲಿ ಪರಿಶಿಷ್ಟ ಪಂಗಡಗಳ ಬಗ್ಗೆ ರಾಷ್ಟ್ರೀಯ ಆಯೋಗವನ್ನು ರಚಿಸಲಾಗಿದೆ. ಪ್ರಸ್ತುತ ಭಾರತದಲ್ಲಿ ಒಟ್ಟು ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು? ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು? ಪ್ರಸ್ತುತ ಭಾರತದಲ್ಲಿರುವ ಒಟ್ಟು ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 21, ಆಪ್ಷನ್ ಬಿ 24, ಆಪ್ಷನ್ ಸಿ 25, ಆಪ್ಷನ್ ಡಿ 28. ಸರಿಯಾದ ಉತ್ತರ ಸಿ. ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಹೊಸ ಹೈಕೋರ್ಟ್ ಸ್ಥಾಪನೆಯಾದ ನಂತರ ಭಾರತದಲ್ಲಿ ಸದ್ಯಕ್ಕೆ ಒಟ್ಟು 25 ಹೈಕೋರ್ಟ್ಗಳು ಕಾರ್ಯನಿರ್ವಹಿಸುತ್ತವೆ. ಭಾರತದಲ್ಲಿ ಸರಕು ಮತ್ತು ಪ್ರಶ್ನೆ 36. ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆಯನ್ನು GST ಜಾರಿಗೆ ತರಲು ಕಾರಣವಾದ ಸಂವಿಧಾನ ತಿದ್ದುಪಡಿ ಸಂಖ್ಯೆ ಎಷ್ಟು? ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆಯನ್ನು GST ಜಾರಿಗೆ ತರಲು ಕಾರಣವಾದ ಸಂವಿಧಾನ ತಿದ್ದುಪಡಿ ಸಂಖ್ಯೆ ಎಷ್ಟು? ಆಪ್ಷನ್ ಎ 99ನೇ ತಿದ್ದುಪಡಿ, ಆಪ್ಷನ್ ಬಿ 100ನೇ ತಿದ್ದುಪಡಿ, ಆಪ್ಷನ್ ಸಿ 101ನೇ ತಿದ್ದುಪಡಿ, ಆಪ್ಷನ್ ಡಿ 102ನೇ ತಿದ್ದುಪಡಿ. ಸರಿಯಾದ ಉತ್ತರ 101ನೇ ತಿದ್ದುಪಡಿ. ಸರಿಯಾದ ಉತ್ತರ ಯಾವುದೆಂದರೆ ಸ್ನೇಹಿತರೆ 101ನೇ ತಿದ್ದುಪಡಿ. GSTಯನ್ನು ಜಾರಿಗೆ ತರಲು ಕಾರಣವಾದ ಸಂವಿಧಾನ ತಿದ್ದುಪಡಿ ಸಂಖ್ಯೆ ಎಷ್ಟು ಎಂದರೆ 101ನೇ ತಿದ್ದುಪಡಿ. 101ನೇ ತಿದ್ದುಪಡಿ 2016ರ ಕಾಯ್ದೆ ಮೂಲಕ ಭಾರತದಲ್ಲಿ GST ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಮತ್ತು ಇದು ಜುಲೈ 1, 2017ರಿಂದ ದೇಶಾದ್ಯಂತ ಅಧಿಕೃತವಾಗಿ ಜಾರಿಗೆ ಬಂದಿತ್ತು. ಸೇಮ್ ಟು ಸೇಮ್ ಈಗ UG ರಾಮ್ಜಿ ಯೋಜನೆಯು ಕೂಡ ಹಾಗೆಯೇ ಬಂದಿದೆ, ಜಾರಿಗೆಗೊಂಡಿದೆ. UG ರಾಮ್ಜಿ ಯೋಜನೆ 2026ರಲ್ಲಿ ಜುಲೈ 1ರಂದು. ಸಂಸತ್ತಿನ ಪ್ರಶ್ನೆ 37. ಸಂಸತ್ತಿನ ಉಭಯ ಸದನಗಳ ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಸಂಸತ್ತಿನ ಉಭಯ ಸದನಗಳ ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂದರೆ ಭಾರತದ ರಾಷ್ಟ್ರಪತಿಗಳು, ಭಾರತದ ಉಪರಾಷ್ಟ್ರಪತಿಗಳು, ಲೋಕಸಭೆ ಸ್ಪೀಕರ್, ಸಭಾಪತಿ ಮತ್ತು ಪ್ರಧಾನಮಂತ್ರಿ. ಸರಿಯಾದ ಉತ್ತರ ಲೋಕಸಭೆಯ ಸ್ಪೀಕರ್, ಸಭಾಪತಿ ಓಂ ಬಿರ್ಲಾ ಅವರು. ಪ್ರೆಸೆಂಟ್ ಯಾರಿದ್ದಾರೆ? ಓಂ ಬಿರ್ಲಾ. ಸಂವಿಧಾನದ ವಿಧಿ 108ರ ಅಡಿಯಲ್ಲಿ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಮತ್ತು ಕರೆಯುತ್ತಾರೆ. ಆದರೆ ವಿಧಿ 118(4) ಪ್ರಕಾರ ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭೆ ಸ್ಪೀಕರ್ ವಹಿಸುತ್ತಾರೆ. ಅವರ ಅಡಿಯಲ್ಲಿ ಅವರು ಇಲ್ಲದಿದ್ದರೆ ಲೋಕಸಭೆ ಡೆಪ್ಯೂಟಿ ಸ್ಪೀಕರ್ ಅಧ್ಯಕ್ಷತೆ ವಹಿಸುತ್ತಾರೆ. 108ನೇ ವಿಧಿ ಮುಖಾಂತರ ಜಂಟಿ ಅಧಿವೇಶನಗಳು ಯಾರು ಕರೀತಾರೆ ಅಂದರೆ ರಾಷ್ಟ್ರಪತಿಗಳು. 118ನೇ ವಿಧಿ ಪ್ರಕಾರ ಜಂಟಿ ಅಧಿವೇಶನದ ಸಭಾಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಲೋಕಸಭೆ ಸ್ಪೀಕರ್. ಅವರು ಇರಲಾಗ ಹೋದರೆ ಡೆಪ್ಯೂಟಿ ಸ್ಪೀಕರ್ ಇರ್ತಾರೆ. ಪ್ರಶ್ನೆ 28. ಸಂಸತ್ತಿನ ಕಲಾಪವನ್ನು ನಡೆಸಲು ಇರಬೇಕಾದ ಕನಿಷ್ಠ ಸದಸ್ಯರ ಹಾಜರಾತಿ ಅಂದರೆ ಕೋರಂ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಭಾಗ ಇರಬೇಕು? 5ನೇ 1 ಭಾಗ, 10ನೇ 1 ಭಾಗ, ಆಪ್ಷನ್ ಸಿ 3ನೇ 1 ಭಾಗ, ಆಪ್ಷನ್ ಡಿ ಅರ್ಧದಷ್ಟು 1 ಭಾಗ. ಸರಿಯಾದ ಉತ್ತರ 10ನೇ 1 ಭಾಗ. ವಿಧಿ 100ರ ಪ್ರಕಾರ ಸಂಸತ್ತಿನ ಯಾವ ಸದನದ ಕಲಾಪಗಳು ನಡೆಯಬೇಕಾದರೆ ಆ ಸದನದ ಒಟ್ಟು ಸದಸ್ಯರ ಸಂಖ್ಯೆ ಕನಿಷ್ಠ 10ನೇ 1 ಭಾಗದಷ್ಟು 10% ಸದಸ್ಯರು ಸ್ಪೀಕರ್ ಅಥವಾ ಅಧ್ಯಕ್ಷರನ್ನು ಒಳಗೊಂಡ ಉಪಸ್ಥಿತರಿರಬೇಕು. ಭಾರತದ ಸಂವಿಧಾನದ ಯಾವ ವಿಧಿ ಪ್ರತಿ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ರಚಿಸಲು ರಾಷ್ಟ್ರಪತಿಗಳಿಗೆ ಅಧಿಕಾರವನ್ನು ನೀಡುತ್ತದೆ? ವಿಧಿ 260, ವಿಧಿ 280, ಆಪ್ಷನ್ ವಿಧಿ 300. ಸರಿಯಾದ ಉತ್ತರ 280.
ಯಾವುದು? ಹಣಕಾಸು ಆಯೋಗ. ಹಣಕಾಸು ಆಯೋಗದ ಬಗ್ಗೆ ಯಾವ ವಿಧಿ ಹೇಳುತ್ತದೆ ಅಂದರೆ ವಿಧಿ 280. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಆದಾಯವನ್ನು ಹಂಚಿಕೆ ಮಾಡುವ ಕುರಿತು ಶಿಫಾರಸು ಮಾಡಲು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಆದಾಯವನ್ನು ಹಂಚಿಕೆ ಮಾಡುವ ಕುರಿತು ಶಿಫಾರಸು ಮಾಡಲು 280ನೇ ವಿಧಿಯಡಿಯಲ್ಲಿ ರಾಷ್ಟ್ರಪತಿಗಳ ಪ್ರತಿ 5 ವರ್ಷಗಳಿಗೊಮ್ಮೆ ಒಬ್ಬ ಅಧ್ಯಕ್ಷರು ಮತ್ತು 4 ಜನ ಸದಸ್ಯರುಗಳ ಹಣಕಾಸು ಆಯೋಗವನ್ನು ನೇಮಕ ಮಾಡುತ್ತಾರೆ. ಪ್ರಶ್ನೆ 40. ಭಾರತ ಸಂವಿಧಾನದ ವಿಧಿಯಡಿಯಲ್ಲಿ ಅಖಿಲ ಭಾರತ ಸೇವೆಗಳನ್ನು ಆಲ್ ಇಂಡಿಯನ್ ಸರ್ವಿಸ್ ಸುಧಾರಣೆಗೆ IAS, IPS, IFS ಸೃಷ್ಟಿಸುವ ವಿಶೇಷ ಅಧಿಕಾರ ರಾಜ್ಯಸಭೆಗೆ ಇದೆಯೇ? ಯಾವ ವಿಧಿ ಮುಖಾಂತರ? ವಿಧಿ 249, ಆಪ್ಷನ್ ಎ, ಆಪ್ಷನ್ ಬಿ ವಿಧಿ 312, ಆಪ್ಷನ್ ಸಿ ವಿಧಿ 315, ಆಪ್ಷನ್ ಡಿ ವಿಧಿ 320. ಸರಿಯಾದ ಉತ್ತರ ವಿಧಿ 312 ಇದೆ. ವಿಧಿ 312ರ ಪ್ರಕಾರ ಹಾಜರಿರುವ ಮತ್ತು ಮತ ಚಲಾಯಿಸುವ ಸದಸ್ಯರಲ್ಲಿ ಕನಿಷ್ಠ 3/2 ಬಹುಮತದೊಂದಿಗೆ ರಾಜ್ಯಸಭೆ ನಿರ್ಣಯವನ್ನು ಅಂಗೀಕರಿಸಿದೆ ಮತ್ತು ದೇಶದಲ್ಲಿ ಹೊಸ ಅಖಿಲ ಭಾರತ ಅಂದರೆ UPSC ಸೇವೆಗಳನ್ನು ಸ್ಥಾಪಿಸಬಹುದಾಗಿದೆ. ಪ್ರಶ್ನೆ 41. ಲೋಕಸಭೆ ಮತ್ತು ರಾಜ್ಯಸಭೆಗಳ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕಲ್ಪಿಸಿದ ಭಾರತದ ಸಂವಿಧಾನ ಇತ್ತೀಚಿನ ತಿದ್ದುಪಡಿ ಕಾಯ್ದೆ ಯಾವುದು? ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳಲ್ಲಿ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕಲ್ಪಿಸಿದ ಭಾರತದ ಸಂವಿಧಾನದ ಇತ್ತೀಚಿನ ತಿದ್ದುಪಡಿ ಕಾಯ್ದೆ ಯಾವುದು ಸ್ನೇಹಿತರೆ ಎಂದರೆ ಆಪ್ಷನ್ ಎ 104ನೇ ತಿದ್ದುಪಡಿ, ಆಪ್ಷನ್ ಬಿ 105ನೇ ತಿದ್ದುಪಡಿ, ಆಪ್ಷನ್ ಸಿ 106ನೇ ತಿದ್ದುಪಡಿ, ಆಪ್ಷನ್ ಡಿ 108ನೇ ತಿದ್ದುಪಡಿ. ಸರಿಯಾದ ಉತ್ತರ ಸ್ನೇಹಿತರೆ 106ನೇ ತಿದ್ದುಪಡಿ. ಸ್ನೇಹಿತರೆ ಈಗ ಪ್ರಸ್ತುತ ಎಷ್ಟು ತಿದ್ದುಪಡಿ ಆಗಿವೆ ಅಂದರೆ 106 ತಿದ್ದುಪಡಿ ಆಗಿವೆ. ನಾರಿ ಶಕ್ತಿ ವಂದನೆ ಅಧಿನಿಯಮ ಎಂದು ಕರೆಯಲಾಗುತ್ತದೆ. ಈ 106ನೇ ತಿದ್ದುಪಡಿ ಕಾಯ್ದೆಗೆ ಏನೆಂದು ಕರೆಯುತ್ತಾರೆ? ನಾರಿ ಶಕ್ತಿ ವಂದನ ಅಧಿನಿಯಮ ಎಂದು ಕರೆಯಲಾಗುತ್ತದೆ. 106ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಲೋಕಸಭೆ, ದೆಹಲಿ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಒಟ್ಟು 33% ಸ್ಥಾನಗಳನ್ನು ಮೀಸಲಿಡಲು ಕಾನೂನು ರೂಪಿಸಿದೆ. ಭಾರತ ಸಂವಿಧಾನದ ಯಾವ ವಿಧಿಯು ದೇಶಾದ್ಯಂತ ಸರಕು ಮತ್ತು ಸೇವಾ ತೆರಿಗೆಯನ್ನು ನಿಯಂತ್ರಿಸಲು GST ಮಂಡಳಿಯನ್ನು ಸ್ಥಾಪನೆ ಬಗ್ಗೆ ಹೇಳುತ್ತದೆ? ಆಪ್ಷನ್ ಎ 246 ವಿಧಿ ಎ, ಆಪ್ಷನ್ ವಿಧಿ 269 ವಿಧಿ ಎ, ಆಪ್ಷನ್ ಸಿ 279 ಎ, ವಿಧಿ 280. ಸರಿಯಾದ ಉತ್ತರ ಆಪ್ಷನ್ ಸಿ 279 ಎ. ದೇಶಾದ್ಯಂತ ಸರಕು ಮತ್ತು ಸೇವಾ ತೆರಿಗೆಯನ್ನು ನಿಯಂತ್ರಿಸಲು GST ಮಂಡಳಿ ಸ್ಥಾಪನೆ ಬಗ್ಗೆ ಯಾವ ವಿಧಿ ತಿಳಿಸುತ್ತದೆ ಅಂದರೆ 279 ಎ ವಿಧಿ ತಿಳಿಸುತ್ತದೆ. ವಿಧಿ 279ನೇ ವಿಧಿಯು 101ನೇ ಸಂವಿಧಾನ ತಿದ್ದುಪಡಿ ಮೂಲಕ ಸೇರಿಸಲಾದ ವಿಧಿ 279ರ ಅಡಿಯಲ್ಲಿ ರಾಷ್ಟ್ರಪತಿಗಳು GST ಮಂಡಳಿಯನ್ನು ರಚಿಸುತ್ತಾರೆ. ಯಾರು? ರಾಷ್ಟ್ರಪತಿಗಳು 279ನೇ ಅಡಿಯಲ್ಲಿ ರಾಷ್ಟ್ರಪತಿಗಳು GST ಮಂಡಳಿಯನ್ನು ರಚಿಸುತ್ತಾರೆ ಮತ್ತು ಕೇಂದ್ರ ಹಣಕಾಸು ಸಚಿವರು ಈ GST ಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ. GST ಮಂಡಳಿಯ ಅಧ್ಯಕ್ಷರು ಯಾರೆಂದರೆ ಹಣಕಾಸು ಸಚಿವರು. ಈಗ ಪ್ರೆಸೆಂಟ್ ಯಾರಾಗಿದ್ದಾರೆ ಅಂದರೆ ನಿರ್ಮಲಾ ಸೀತಾರಾಮನ್. ಪ್ರಶ್ನೆ 43. ಭಾರತದ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ಯಾರಾಗಿರುತ್ತಾರೆ ಅಂದರೆ CAG ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಯಾರಾಗಿರ್ತಾರೆ ಅಂದರೆ ಅಧಿಕಾರಾವಧಿ ಎಷ್ಟು ವರ್ಷಗಳು? ಇವರ ಅಧಿಕಾರಾವಧಿ ಎಷ್ಟು ವರ್ಷಗಳು? ಆಪ್ಷನ್ ಎ 5 ವರ್ಷ 62 ವರ್ಷಗಳು, ಆಪ್ಷನ್ ಬಿ 6 ವರ್ಷ 65 ವರ್ಷಗಳು, ಆಪ್ಷನ್ ಸಿ 5 ವರ್ಷ ಅಥವಾ 65 ವರ್ಷ ವಯಸ್ಸುವರೆಗೆ ಇರ್ಬೋದು. 6 ವರ್ಷ 62 ವರ್ಷ. ಸರಿಯಾದ ಉತ್ತರ 6 ವರ್ಷ 62 ವರ್ಷದವರೆಗೆ ಇರ್ಬೋದು. 6 ವರ್ಷ 65 ವರ್ಷದವರೆಗೆ ಇರಬಹುದು. ಸರಿಯಾದ ಉತ್ತರ. ಸಂವಿಧಾನದ ವಿಧಿ 148ರ ಅಡಿಯಲ್ಲಿ ರಾಷ್ಟ್ರಪತಿಗಳಿಂದ ನೇಮಕಗೊಳ್ಳುವ
ಕ್ಯಾಗ್ ಅಧಿಕಾರಿಯು 6 ವರ್ಷಗಳು ಅಥವಾ ಅವರಿಗೆ 65 ವರ್ಷ ಆಗುವವರೆಗೆ ಇವೆರಡರಲ್ಲಿ ಯಾವುದು ಮೊದಲು ಅಲ್ಲಿವರೆಗೆ ಇರಬಹುದು, ಅವರ ಅಧಿಕಾರದಲ್ಲಿ ಇರಬಹುದು. ಸಂವಿಧಾನದ ಪ್ರಕಾರ ಹೊಸ ರಾಜ್ಯವನ್ನು ರಚಿಸುವ ಅಥವಾ ಈಗಿರುವ ರಾಜ್ಯದ ಗಡಿಯನ್ನು ಬದಲಾಯಿಸುವ ವಿಧೇಯಕವನ್ನು ಸಂಸತ್ತಿನಲ್ಲಿ ಮಂಡಿಸಲು ಯಾರ ಮುಂಚಿತ ಶಿಫಾರಸು ಕಡ್ಡಾಯವಾಗಿದೆ? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ಲೋಕಸಭೆ ಸ್ಪೀಕರ್, ಆಪ್ಷನ್ ಸಿ ಭಾರತ ರಾಷ್ಟ್ರಪತಿಗಳು, ಆಪ್ಷನ್ ಡಿ ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು. ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಗಳು ಸ್ನೇಹಿತರೆ. ಸಂವಿಧಾನದ 3ನೇ ವಿಧಿಯ ಪ್ರಕಾರ ಯಾವುದೇ ಹೊಸ ರಾಜ್ಯದ ರಚನೆ ಮತ್ತು ಗಡಿ ಮಾರ್ಪಾಡು ಅಥವಾ ಹೆಸರು ಬದಲಾವಣೆ ವಿಧೇಯಕವನ್ನು ರಾಷ್ಟ್ರಪತಿಗಳು ಪುನರಾನುಮತಿ ಅಥವಾ ಶಿಫಾರಸಲ್ಲಿದೆ ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡಿಸುವಂತಿಲ್ಲ. ಸಂವಿಧಾನದ 3ನೇ ವಿಧಿ ಪ್ರಕಾರ ಯಾವುದೇ ಹೊಸ ರಾಜ್ಯಗಳ ರಚನೆ ಮತ್ತು ಗಡಿ ಮಾರ್ಪಾಡು ಅಥವಾ ಹೆಸರು ಬದಲಾವಣೆ ವಿಧೇಯಕವನ್ನು ರಾಷ್ಟ್ರಪತಿಗಳ ಪುನರಾನುಮತಿ ಅಥವಾ ಶಿಫಾರಸಿಲ್ಲದೆ ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡಿಸುವಂತಿಲ್ಲ. ಯಾರ ಆಜ್ಞೆಯ ಮುಖಾಂತರ ಮಾಡುತ್ತಾರೆ ಅಂದರೆ ರಾಷ್ಟ್ರಪತಿಗಳು. ಭಾರತ ಎಷ್ಟನೇ ವಿಧಿ ಪ್ರಕಾರ ಅಂದರೆ 3ನೇ ವಿಧಿ ಪ್ರಕಾರ. ಅಂದರೆ ಯಾವುದೇ ಹೊಸ ರಾಜ್ಯ ರಚನೆ ಮತ್ತು ಗಡಿ ಮಾರ್ಪಾಡು ಮತ್ತು ಹೆಸರು ಬದಲಾವಣೆ ಮಾಡುವುದು ಮತ್ತು ರಾಷ್ಟ್ರಪತಿಗಳು ಪುನರಾನುಮತಿ ಇಲ್ಲದೆ ಶಿಫಾರಸಿಲ್ಲದೆ ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡಿಸುವಂತಿಲ್ಲ. ಭಾರತ ಸಂವಿಧಾನದ ಯಾವ ಭಾಗವನ್ನು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಕ್ಕೆ ಮೀಸಲಿಡಲಾಗಿದೆ? ಭಾಗ 7, ಆಪ್ಷನ್ ಎ ಭಾಗ 7, ಆಪ್ಷನ್ ಬಿ ಭಾಗ 8, ಆಪ್ಷನ್ ಸಿ ಭಾಗ 9, ಆಪ್ಷನ್ ಡಿ ಭಾಗ 10. ಸರಿಯಾದ ಉತ್ತರ ಭಾಗ 7. ಸಂವಿಧಾನದ ಭಾಗ 8ರ ಅಡಿಯಲ್ಲಿ ಬರುವ ವಿಧಿ 239ರಿಂದ 242ರವರೆಗಿನ ನಿಯಮಗಳು ದೇಶದ ಕೇಂದ್ರಾಡಳಿತ ಪ್ರದೇಶಗಳ ನಿರ್ವಹಣೆ ಮತ್ತು ಅಲ್ಲಿನ ರಾಷ್ಟ್ರಪತಿಗಳ ಪರವಾಗಿ ನಡೆಯುವ ಆಡಳಿತ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ಭಾರತದ ರಾಷ್ಟ್ರಪತಿಗಳ ಮೇಲೆ ಸಂವಿಧಾನದ ಉಲ್ಲಂಘನೆಯಾಗಿ ಮಹಾಭಿಯೋಗ ಇಂಪೀಚ್ಮೆಂಟ್ ಪ್ರಕ್ರಿಯೆಯನ್ನು ನಡೆಸಲು ಸಂವಿಧಾನದ ಯಾವ ವಿಧಿ ಅವಕಾಶ ನೀಡುತ್ತದೆ? 56, ಆಪ್ಷನ್ ಬಿ 60, ಆಪ್ಷನ್ ಸಿ 61, ಆಪ್ಷನ್ ಸಿ ಡಿ 72. ಸರಿಯಾದ ಉತ್ತರ 61. ಕ್ಷಮಾ ಅಧಿಕಾರ ನೀಡುವ ರಾಷ್ಟ್ರಪತಿ 72ನೇ ಮುಖಾಂತರ ನೀಡುತ್ತದೆ. ಸರಿಯಾದ ಉತ್ತರ 61ನೇ ವಿಧಿ. ಸಂವಿಧಾನದ 61ನೇ ವಿಧಿಯು ರಾಷ್ಟ್ರಪತಿಗಳ ಪದಚ್ಯುತಿ ಅಥವಾ ಇಂಪೀಚ್ಮೆಂಟ್ ಮಹಾಭಿಯೋಗ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ಸಂಸತ್ತಿನ ಯಾವುದೇ ಸದನದಲ್ಲಿ ಈ ಪ್ರಕ್ರಿಯೆಗೆ ಆರಂಭಿಸಬಹುದು, ಆದರೆ ಇದಕ್ಕಾಗಿ 14 ದಿನಗಳ ಮುಂಚಿತವಾಗಿ ನೋಟಿಸ್ ನೀಡಬೇಕಾಗುತ್ತದೆ. ಪ್ರಶ್ನೆ 47. ಭಾರತ ಸಂವಿಧಾನದ 72ನೇ ತಿದ್ದುಪಡಿ ವಿಧಿಯ ರಾಷ್ಟ್ರಪತಿಗಳಿಗೆ ಭಾರತದ ಸಂವಿಧಾನದ 72ನೇ ವಿಧಿಯು ರಾಷ್ಟ್ರಪತಿಗಳಿಗೆ ಈ ಕೆಳಗಿನ ಯಾವ ವಿಶೇಷ ಅಧಿಕಾರವನ್ನು ನೀಡುತ್ತದೆ? ಆಪ್ಷನ್ ಎ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ, ಆಪ್ಷನ್ ಬಿ ಕ್ಷಮಾದಾನ ನೀಡುವ ಅಧಿಕಾರ, ಆಪ್ಷನ್ ಸಿ ಜಂಟಿ ಅಧಿವೇಶನ ಕರೆಯುವ ಅಧಿಕಾರ, ಆಪ್ಷನ್ ಡಿ ತುರ್ತು ಪರಿಸ್ಥಿತಿಯ ಘೋಷಿಸುವ ಅಧಿಕಾರ. ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ, ಕ್ಷಮಾದಾನ ನೀಡುವ ಅಧಿಕಾರ. ಸರಿಯಾದ ಉತ್ತರ ಕ್ಷಮಾದಾನ ನೀಡುವ. 72ನೇ ವಿಧಿಯ ಮುಖಾಂತರ ರಾಷ್ಟ್ರಪತಿಗಳು ಕ್ಷಮಾದಾನ ನೀಡುವ ಅಧಿಕಾರವನ್ನು 72ನೇ ವಿಧಿ ಹೇಳುತ್ತದೆ. ವಿಧಿ 72ರ ಅಡಿಯಲ್ಲಿ ರಾಷ್ಟ್ರಪತಿಗಳು ಯಾವುದೇ ಅಪರಾಧಿಗೆ ನ್ಯಾಯಾಲಯ ನೀಡಿದ ಶಿಕ್ಷೆಯನ್ನು ಕಡಿಮೆ ಮಾಡುವ ಮತ್ತು ಬದಲಾಯಿಸುವ ಅಥವಾ ಸಂಪೂರ್ಣವಾಗಿ ಕ್ಷಮಿಸುವ ಮರಣದಂಡನೆ ಸೇರಿದಂತೆ ವಿಶೇಷ ಅಧಿಕಾರವನ್ನು ಹೊಂದಿರುತ್ತಾರೆ. ಯಾರು? ರಾಷ್ಟ್ರಪತಿಗಳು. ಎಷ್ಟನೇ ವಿಧಿ ಪ್ರಕಾರ? 72ನೇ. ಅಪರಾಧಿಗೆ ನ್ಯಾಯಾಲಯ ನೀಡಿದ ಶಿಕ್ಷೆಯನ್ನು ಕಡಿಮೆ ಮಾಡುವ, ಬದಲಾಯಿಸುವ ಅಥವಾ ಸಂಪೂರ್ಣವಾಗಿ ಕ್ಷಮಿಸುವ ಮರಣದಂಡನೆ ಸೇರಿದಂತೆ ವಿಶೇಷ ಅಧಿಕಾರವನ್ನು ಹೊಂದಿರುತ್ತಾರೆ. ಯಾರು? ರಾಷ್ಟ್ರಪತಿಗಳು. ಎಷ್ಟನೇ ವಿಧಿ ಪ್ರಕಾರ ಅಂದರೆ 32ನೇ ಪ್ರಕಾರ.
ಪ್ರಶ್ನೆ 48, ಭಾರತದ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಗೆ ಒಟ್ಟು ಎಷ್ಟು ಸದಸ್ಯರನ್ನು ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡುತ್ತಾರೆ? ನಾಮಿನೇಟ್ ಮಾಡುತ್ತಾರೆ. ಭಾರತದ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಗೆ ಒಟ್ಟು ಎಷ್ಟು ಜನರ ಸದಸ್ಯರನ್ನು ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡುತ್ತಾರೆ ಅಂದರೆ ಆಪ್ಷನ್ ಎ 2 ಮಂದಿ 2 ಮೆಂಬರ್ಸ್, ಆಪ್ಷನ್ ಬಿ 10 ಮೆಂಬರ್ಸ್, ಆಪ್ಷನ್ ಸಿ 12 ಮೆಂಬರ್ಸ್, ಆಪ್ಷನ್ ಡಿ 15 ಮೆಂಬರ್ಸ್. ಸರಿಯಾದ ಉತ್ತರ 12 ಮೆಂಬರ್ಸ್. ಸರಿಯಾದ ಉತ್ತರ ನಾಮಿನೇಟ್ ಮಾಡುತ್ತಾರೆ ರಾಜ್ಯಸಭೆಯಲ್ಲಿ. ಸಂವಿಧಾನದ ವಿಧಿ 80ರ ಪ್ರಕಾರ ಸಂವಿಧಾನದ ವಿಧಿ 80ರ ಪ್ರಕಾರ ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ವಿಶೇಷ ಜ್ಞಾನ ಅಥವಾ ಪ್ರಾಯೋಗಿಕ ಅನುಭವ ಹೊಂದಿರುವ 12 ಜನ ಗಣ್ಯರನ್ನು ರಾಷ್ಟ್ರಪತಿಗಳು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುತ್ತಾರೆ. ಎಷ್ಟನೇ ವಿಧಿ ಪ್ರಕಾರ? 80ರ ಪ್ರಕಾರ. ಸಂವಿಧಾನದ 80ರ ಪ್ರಕಾರ ಕಲೆ, ಸಾಹಿತ್ಯದಲ್ಲಿ, ವಿಜ್ಞಾನದಲ್ಲಿ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ವಿಶೇಷ ಜ್ಞಾನ ಅಥವಾ ಪ್ರಾಯೋಗಿಕ ಅನುಭವ ಹೊಂದಿರುವ 12 ಜನ ಗಣ್ಯರನ್ನು ರಾಷ್ಟ್ರಪತಿಗಳು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುತ್ತಾರೆ. ಎಷ್ಟು ಜನಕ್ಕೆ? 12 ಜನಕ್ಕೆ. ಯಾರು ನೇಮಕ ಮಾಡುತ್ತಾರೆ ಅಂದರೆ ರಾಷ್ಟ್ರಪತಿಗಳು. ಯಾವ ಸದನಕ್ಕೆ ಅಂದರೆ ರಾಜ್ಯಸಭೆಗೆ. ಸಂವಿಧಾನದ ಯಾವ ವಿಧಿ ಪ್ರಕಾರ ಭಾರತ ಅಟಾರ್ನಿ ಜನರಲ್ನ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ? ಅಟಾರ್ನಿ ಜನರಲ್ನು ರಾಷ್ಟ್ರಪತಿಗಳು ಯಾವ ವಿಧಿ ಮುಖಾಂತರ ಮಾಡುತ್ತಾರೆ ಅಂದರೆ ಸಂವಿಧಾನದ ಯಾವ ವಿಧಿ ಪ್ರಕಾರ ಭಾರತ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅವರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ? ಸರಿ. ಆಪ್ಷನ್ ಎ 74 ವಿಧಿ, ಆಪ್ಷನ್ ಬಿ ವಿಧಿ 76, ಆಪ್ಷನ್ ಸಿ 88, ಆಪ್ಷನ್ ಡಿ 148. ಸರಿಯಾದ ಉತ್ತರ ವಿಧಿ 140. ಸರಿಯಾದ ಉತ್ತರ 76. ಕ್ಷಮಿಸಿ. 76ನೇ ವಿಧಿ ಪ್ರಕಾರ ಭಾರತ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರರಾದ ಅಟಾರ್ನಿ ಜನರಲ್ ಅವರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಇವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳನ್ನು ಹೊಂದಿರಬೇಕು. ಭಾರತ ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಿಸಿದೆ? ಪ್ರಶ್ನೆ 50, ಭಾರತ ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಾತ್ಮಕ ಕಾನೂನಾತ್ಮಕ ಸ್ಥಾನಮಾನವನ್ನು ನೀಡಲಾಗಿದೆ? 101ನೇ ತಿದ್ದುಪಡಿ, ಆಪ್ಷನ್ ಬಿ 102ನೇ ತಿದ್ದುಪಡಿ, ಆಪ್ಷನ್ ಸಿ 103ನೇ ತಿದ್ದುಪಡಿ, ಆಪ್ಷನ್ ಡಿ 104ನೇ ತಿದ್ದುಪಡಿ. ಸರಿಯಾದ ಉತ್ತರ 102ನೇ ತಿದ್ದುಪಡಿ. 102ನೇ ತಿದ್ದುಪಡಿ ಕಾಯ್ದೆ ಮೂಲಕ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಸಂವಿಧಾನಕ್ಕೆ ವಿಧಿ 338B ಅನ್ನು ಸೇರಿಸಲಾಯಿತು. ಇದರ ಅಡಿಯಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಅಧಿಕೃತವಾಗಿ ಸಂವಿಧಾನಾತ್ಮಕ ಮಾನ್ಯತೆ ದೊರೆಯಿತು. ಇತ್ತೀಚಿನ ಶಾಸನಸಭೆಯ ಬೆಳವಣಿಗೆ ಪ್ರಕಾರ ಲೋಕಸಭೆಯ ಗರಿಷ್ಠ ಸಂಖ್ಯಾಬಲವನ್ನು 550ರಿಂದ ಎಷ್ಟಕ್ಕೆ ಹೆಚ್ಚಿಸಲು ಸಂವಿಧಾನ 131ನೇ ತಿದ್ದುಪಡಿ ಮಸೂದೆಯನ್ನು 2026ರಲ್ಲಿ ಪ್ರಸ್ತಾಪಿಸಿದೆ? ಆಪ್ಷನ್ ಎ 600, ಆಪ್ಷನ್ ಬಿ 720, ಆಪ್ಷನ್ ಸಿ 850, ಆಪ್ಷನ್ ಡಿ 900. ಸರಿಯಾದ ಉತ್ತರ 850. 550ರಿಂದ ಎಷ್ಟಕ್ಕೆ ಹೆಚ್ಚಿಸಲು ಸಂವಿಧಾನ 131ನೇ ತಿದ್ದುಪಡಿ ಮೂಲಕ ಪ್ರಸ್ತಾಪಿಸಿದೆ ಅಂದರೆ 2026ರಲ್ಲಿ ಗರಿಷ್ಠ 850 ಸ್ಥಾನ ಸಂಖ್ಯಾಬಲವನ್ನು ಹೆಚ್ಚಿಸಬೇಕೆಂದು ನಿರ್ಧಾರ ಮಾಡಲಾಗಿದೆ, ಪ್ರಸ್ತಾಪಿಸಿದೆ. ರಲ್ಲಿ ಮಂಡಿಸಲಾದ 131ನೇ ಸಂವಿಧಾನ ತಿದ್ದುಪಡಿ ಮಸೂದೆ ದೇಶದ ಪ್ರಸ್ತುತ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ನೀಡಲು ಲೋಕಸಭೆ ಒಟ್ಟು ಸದಸ್ಯ ಸ್ಥಾನಗಳನ್ನು 850ಕ್ಕೆ ರಾಜ್ಯಗಳಿಂದ 815 ಮತ್ತು ಕೇಂದ್ರಾಡಳಿತ ಪ್ರದೇಶಗಳು 35 ಹೆಚ್ಚಿಸಲು ಪ್ರಸ್ತಾಪಿಸಿದೆ. ಪ್ರಶ್ನೆ 52, ಭಾರತ ಸಂವಿಧಾನದ ಪೀಠಿಕೆಯನ್ನು ಇದುವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಪ್ರಿಮೆಂಬಲ್ ಎಷ್ಟು ಬಾರಿಗೆ ತಿದ್ದುಪಡಿ ಮಾಡಲಾಗಿದೆ ಅಂದರೆ 1 ಬಾರಿ ಮಾತ್ರ, ಆಪ್ಷನ್ ಬಿ 2 ಬಾರಿ ಮಾತ್ರ, ಆಪ್ಷನ್ ಸಿ 3 ಬಾರಿ ಮಾತ್ರ. ಇದುವರೆಗೆ ತಿದ್ದುಪಡಿಯೇ ಮಾಡಿಲ್ಲ. ಸರಿಯಾದ ಉತ್ತರ 1 ಬಾರಿ ಮಾತ್ರ ಪೀಠಿಕೆಯನ್ನು ತಿದ್ದುಪಡಿ ಮಾಡಲಾಗಿದೆ.
ಒಂದು ಬಾರಿ ಮಾತ್ರ ಪೀಠಿಕೆಯನ್ನು ತಿದ್ದುಪಡಿ ಮಾಡಲಾಗಿದೆ. ಭಾರತ ಸಂವಿಧಾನದ ಪೀಠಿಕೆಯನ್ನು ಇದುವರೆಗೆ ಕೇವಲ ಒಂದು ಬಾರಿ ಮಾತ್ರ 1976ರ 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ತಿದ್ದುಪಡಿ ಮಾಡಲಾಗಿದೆ. ಈ ತಿದ್ದುಪಡಿ ಮೂಲಕ ಸಮಾಜವಾದಿ, ಸೋಷಲಿಸ್ಟ್, ಜಾತ್ಯತೀತ, ಸೆಕ್ಯುಲರ್ ಮತ್ತು ಐಕ್ಯತೆ ಎಂಬ 3 ಹೊಸ ಪದಗಳನ್ನು ಸೇರಿಸಲಾಯಿತು. ಎಷ್ಟನೇ ತಿದ್ದುಪಡಿ ಮೂಲಕ? 42ನೇ ತಿದ್ದುಪಡಿ ಮೂಲಕ. ಎಷ್ಟನೇ ಇಸ್ವಿಯಲ್ಲಿ? 1976ರಲ್ಲಿ. ಯಾವ ಪದಗಳನ್ನು ಸೇರಿಸಲಾಯಿತು? ಸಮಾಜವಾದಿ, ಜಾತ್ಯತೀತ, ಐಕ್ಯತೆಯನ್ನು ಪದಗಳನ್ನು ಸೇರಿಸಲಾಗಿತ್ತು. 3 ಹೊಸ ಪದಗಳನ್ನು ಸೇರಿಸಲಾಯಿತು. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಇಡೀ ದೇಶಕ್ಕೆ ಅಥವಾ ಅದರ ಯಾವುದೇ ಭಾಗಕ್ಕೆ ಅನ್ವಯವಾಗುವಂತೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಬಹುದು? ಆಪ್ಷನ್ ಎ ವಿಧಿ 352, ಆಪ್ಷನ್ ಬಿ 356, ಆಪ್ಷನ್ ಸಿ 360, ಆಪ್ಷನ್ ಡಿ 365. ಸರಿಯಾದ ಉತ್ತರ 352. 56. ಸರಿಯಾದ ಉತ್ತರ 356. ಯಾವುದೇ ರಾಜ್ಯದಲ್ಲಿ ಸಂವಿಧಾನಬದ್ಧ ಆಡಳಿತ ವಿಫಲವಾದಾಗ ರಾಜ್ಯಪಾಲರ ವರದಿಯ ಆಧಾರದ ಮೇಲೆ ಅಥವಾ ಸ್ವತಃ ರಾಷ್ಟ್ರಪತಿಗಳ ವಿಧಿ 356ರ ಪ್ರಕಾರ ರಾಷ್ಟ್ರಪತಿಗಳ ಅಡಿಯಲ್ಲಿ ಆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸಬಹುದು. ಸಂವಿಧಾನದ ಯಾವ ವಿಧಿಯು ಪ್ರತಿಯೊಬ್ಬ ನಾಗರಿಕನಿಗೂ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಲಾಗಿದೆ? ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಖಾತರಿಪಡಿಸುತ್ತದೆ. ಸಂವಿಧಾನದ ಯಾವ ವಿಧಿಯು ಪ್ರತಿಯೊಬ್ಬ ನಾಗರಿಕನಿಗೂ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಖಾತರಿಪಡಿಸುತ್ತದೆ? ವಿಧಿ 19, ವಿಧಿ 20, ವಿಧಿ 21, ವಿಧಿ 22. ಸರಿಯಾದ ಉತ್ತರ ಯಾವುದೆಂದರೆ ಸ್ನೇಹಿತರೆ 21, ಜೀವಿಸುವ ಹಕ್ಕು. 21ನೇ ವಿಧಿ ಕಾನೂನಿನ ಮೂಲಕ ಸ್ಥಾಪಿತವಾದ ಕಾರ್ಯವಿಧಾನವಾದ ಹೊರತಾಗಿ ಯಾವುದೇ ವ್ಯಕ್ತಿ ಜೀವನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ ಎಂದು ಹೇಳುತ್ತದೆ. ಇದು ಸಂವಿಧಾನದ ಅತ್ಯಂತ ಪ್ರಮುಖ ಮತ್ತು ವಿಸ್ತಾರವಾದ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಇತರ ನ್ಯಾಯಮೂರ್ತಿಗಳು ತಮ್ಮ ಅಧಿಕಾರದಲ್ಲಿ ಮುಂದುವರಿಯಬಹುದಾದ ಗರಿಷ್ಠ ವಯೋಮಿತಿ ಎಷ್ಟು ವರ್ಷಗಳು? ಆಪ್ಷನ್ ಎ 60 ವರ್ಷಗಳು, ಆಪ್ಷನ್ ಬಿ 62 ವರ್ಷಗಳು, ಆಪ್ಷನ್ ಸಿ 65 ವರ್ಷಗಳು, ಆಪ್ಷನ್ ಡಿ 70 ವರ್ಷಗಳು. ಸರಿ, ಉತ್ತರ 65 ವರ್ಷಗಳು. ಸಂವಿಧಾನದ ವಿಧಿ 124ರ ಪ್ರಕಾರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು 65 ವಯಸ್ಸಿನವರೆಗೆ ಅಧಿಕಾರದಲ್ಲಿ ಮುಂದುವರಿಯಬಹುದು ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರು ವಯೋಮಿತಿ 62 ವರ್ಷಗಳು. ಸುಪ್ರೀಂ ಕೋರ್ಟ್ದು 65 ವರ್ಷಗಳು, ಹೈಕೋರ್ಟ್ದು 62 ವರ್ಷಗಳು ಕಾರ್ಯನಿರ್ವಹಿಸಬಹುದು, ಅಧಿಕಾರದಲ್ಲಿ ಇದ್ದು ಮುಂದುವರಿಸಬಹುದು. ಪ್ರಶ್ನೆ 56. ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಾಗಿದ್ದರು? ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಾಗಿದ್ದಾರೆ ಅಂದರೆ ಆಪ್ಷನ್ ಎ ದ್ರೌಪದಿ ಮುರ್ಮು, ಆಪ್ಷನ್ ಬಿ ಪ್ರತಿಭಾ ಪಾಟೀಲ್, ಆಪ್ಷನ್ ಸಿ ಇಂದಿರಾ ಗಾಂಧಿ, ಆಪ್ಷನ್ ಡಿ ಮೀರಾ ಕುಮಾರ್. ಸರಿಯಾದ ಉತ್ತರ ಪ್ರತಿಭಾ ಪಾಟೀಲ್. ಭಾರತ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಾಗಿದ್ದಾರೆ? ಪ್ರತಿಭಾ ಪಾಟೀಲ್ ಅವರು. ಪ್ರತಿಭಾ ಪಾಟೀಲ್ ಇವರವರು 2007ರಿಂದ 2012ರವರೆಗೆ ಭಾರತ 12ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು. ಇವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿದ್ದರೆ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾರತದ 2ನೇ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ. ಪ್ರಶ್ನೆ 57. ರಾಜ್ಯಸಭೆಯ ಸದಸ್ಯನಾಗಲು ಸ್ಪರ್ಧಿಸುವ ಅಭ್ಯರ್ಥಿಗೆ ಕನಿಷ್ಠ ಇರಬೇಕಾದ ವಯಸ್ಸೆಷ್ಟು? ರಾಜ್ಯಸಭೆ ಸದಸ್ಯರಾಗಲು ಸ್ಪರ್ಧಿಸುವ ಅಭ್ಯರ್ಥಿಗೆ ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ವರ್ಷಗಳು? ಆಪ್ಷನ್ ಎ 25 ವರ್ಷಗಳು, ಆಪ್ಷನ್ ಬಿ 30 ವರ್ಷಗಳು, ಆಪ್ಷನ್ ಸಿ 35 ವರ್ಷಗಳು, ಆಪ್ಷನ್ ಡಿ 21 ವರ್ಷಗಳು. ಸರಿಯಾದ ಉತ್ತರ 30 ವರ್ಷಗಳು.
ಸಂವಿಧಾನದ 84 ವಿಧಿಯ ಪ್ರಕಾರ ರಾಜ್ಯಸಭೆ ಸದಸ್ಯರಾಗಲು ಕನಿಷ್ಠ 30 ವರ್ಷ ವಯಸ್ಸು ಆಗಿರಬೇಕು. ಅದೇ ರೀತಿ ಲೋಕಸಭೆ ಅಥವಾ ವಿಧಾನಸಭೆಯ ಸದಸ್ಯರಾಗಲು ಕನಿಷ್ಠ 25 ವರ್ಷ ಆಗಿರಬೇಕು. MLA ಆಗುವುದಕ್ಕೆ ಕನಿಷ್ಠ 25 ವರ್ಷ ಆಗಿರಬೇಕು. MP ಆಗೋದಕ್ಕೆ 25 ವರ್ಷ ಆಗಿರಬೇಕು. ಪ್ರಶ್ನೆ 58. ಭಾರತ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಇಡೀ ದೇಶದಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು? ಫೈನಾನ್ಷಿಯಲ್ ಎಮರ್ಜೆನ್ಸಿ. ಪ್ರಶ್ನೆ ನೋಡ್ಕೊಳ್ಳಿ ಹೆಂಗಿದೆ ಅಂತ ಇನ್ನೊಂದು ಸಾರಿ ಓದ್ತೀನಿ. ಭಾರತದ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಇಡೀ ದೇಶದಲ್ಲಿ ಕಾನೂನು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು? ವಿಧಿ 352, ವಿಧಿ 356, ವಿಧಿ 360, ಆಪ್ಷನ್ ಡಿ ವಿಧಿ 368. ಸರಿಯಾದ ಉತ್ತರ 360. ಇದು 352ನೇ ವಿಧಿಯು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇಳುತ್ತದೆ. 356ನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇಳುತ್ತದೆ. ವಿಧಿ 360ನೇ ಪ್ರಕಾರ ಭಾರತದ ಅಥವಾ ಅದರ ಯಾವುದೇ ಭಾಗದ ಆರ್ಥಿಕ ಸ್ಥಿರತೆಗೆ ಧಕ್ಕೆ ಉಂಟಾದಾಗ ರಾಷ್ಟ್ರಪತಿಗಳು ವಿಧಿ 366ರ ಅಡಿಯಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಫೈನಾನ್ಷಿಯಲ್ ಎಮರ್ಜೆನ್ಸಿಯನ್ನು ಘೋಷಿಸಬಹುದು. ಭಾರತದಲ್ಲಿ ಇದುವರೆಗೆ ಒಂದು ಬಾರಿಯೂ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಿಲ್ಲ, ಅಂದರೆ ಪರಿಸ್ಥಿತಿಯನ್ನು ಜಾರಿಗೊಳಿಸಲಾಗಲಿಲ್ಲ. ಭಾರತ ಸಂವಿಧಾನದ ಯಾವ ಭಾಗವು ದೇಶದ ಚುನಾವಣೆಗಳು ಮತ್ತು ಚುನಾವಣಾ ಆಯೋಗದ ರಚನೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಭಾಗ 14, ಆಪ್ಷನ್ ಬಿ ಭಾಗ 15, ಆಪ್ಷನ್ ಸಿ ಭಾಗ 16, ಆಪ್ಷನ್ ಡಿ ಭಾಗ 17. ಸರಿಯಾದ ಉತ್ತರ ಭಾಗ 15. ಭಾಗ 15 ಸಂವಿಧಾನದ ಭಾಗ 15ರ ಅಡಿಯಲ್ಲಿ ಬರುವ ವಿಧಿ 324ರಿಂದ 329ರವರೆಗಿನ ನಿಯಮಗಳು ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಅದರ ಅಧಿಕಾರಗಳು ಮತ್ತು ದೇಶದ ಚುನಾವಣೆಗಳ ನಿರ್ವಹಣೆಗೆ ಸಂಬಂಧಿಸಿದ ಪ್ರಕ್ರಿಯೆಗಳನ್ನು ವಿವರಿಸುತ್ತದೆ. ಸಂವಿಧಾನದ ಭಾಗ 15ರ ಅಡಿಯಲ್ಲಿ ಬರುವ ವಿಧಿ 324ರಿಂದ 329ರವರೆಗಿನ ನಿಯಮಗಳು ಭಾರತದ ಚುನಾವಣಾ ಆಯೋಗ ರಚನೆ ಮತ್ತು ಅದರ ಅಧಿಕಾರಗಳು ಮತ್ತು ದೇಶದ ಚುನಾವಣೆಗಳ ನಿರ್ವಹಣೆಗೆ ಸಂಬಂಧಿಸಿದ ಪ್ರಕ್ರಿಯೆಗಳನ್ನು ವಿವರಿಸುತ್ತದೆ. ರಾಜ್ಯಸಭೆ ಪದನಿಮಿತ್ತ ಅಂದರೆ ಎಕ್ಸ್ ಆಫೀಸ್ ಚೇರ್ಮನ್ ಆಫ್ ರಾಜ್ಯಸಭಾ ಯಾರಾಗಿರ್ತಾರೆ? ಭಾರತ ರಾಷ್ಟ್ರಪತಿಗಳು, ಭಾರತ ಉಪರಾಷ್ಟ್ರಪತಿಗಳು, ಭಾರತ ಪ್ರಧಾನಮಂತ್ರಿಗಳು, ರಾಜ್ಯಸಭೆ ಡೆಪ್ಯೂಟಿ ಚೇರ್ಮನ್. ಸರಿಯಾದ ಉತ್ತರ ಭಾರತ ಉಪರಾಷ್ಟ್ರಪತಿಗಳು. ವಿವರಣೆ. ಸಂವಿಧಾನದ ವಿಧಿ 64 ಮತ್ತು 89ರ ಪ್ರಕಾರ ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದ ವ್ಯಕ್ತಿಯು ಸ್ವಯಂಚಾಲಿತವಾಗಿ ಪದನಿಮಿತ್ತ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆ ಅಧ್ಯಕ್ಷರಾಗಿ ಜವಾಬ್ದಾರಿ ವಹಿಸುತ್ತಾರೆ. ಕೆಳಮನೆಯೆಂದು ಲೋಕಸಭೆ ಎಂದು ಕರೆಯುತ್ತಾರೆ. ಹಾಗೆ ರಾಜ್ಯದಲ್ಲಿ ಮೇಲ್ಮನೆಯೆಂದು ವಿಧಾನ ಪರಿಷತ್ ಎಂದು ಕರೆಯುತ್ತಾರೆ, ಕೆಳಮನೆಯೆಂದು ವಿಧಾನಸಭೆ ಎಂದು ಕರೆಯುತ್ತಾರೆ. ಭಾರತ ಸಂವಿಧಾನವನ್ನು ಅಂಗೀಕರಿಸಿದಾಗ ನವೆಂಬರ್ 20, 1949ರಲ್ಲಿ ಅದರಲ್ಲಿ ಮೂಲತಃ ಎಷ್ಟು ಅನುಚ್ಛೇದಗಳಿದ್ದವು? ವಿಧಿಗಳು ಎಷ್ಟಿದ್ದವು ಮೂಲ ಸಂವಿಧಾನದಲ್ಲಿ? ಭಾರತ ಸಂವಿಧಾನವನ್ನು ಅಂಗೀಕರಿಸಿದಾಗ, ಯಾವಾಗ ಅಂಗೀಕರಿಸಿದ್ದೇವೆ? ನವೆಂಬರ್ 26, 1949ರಂದು. ಅದರಲ್ಲಿ ಮೂಲತಃ ಎಷ್ಟು ವಿಧಿಗಳಿದ್ದವು? ಆರ್ಟಿಕಲ್ಸ್. ಆಪ್ಷನ್ ಎ 324 ವಿಧಿಗಳು, 395 ವಿಧಿಗಳು, ಆಪ್ಷನ್ ಸಿ 448 ವಿಧಿಗಳು, ಆಪ್ಷನ್ ಡಿ 470 ವಿಧಿಗಳು. ಸರಿಯಾದ ಉತ್ತರ 395 ವಿಧಿಗಳು. ನವೆಂಬರ್ 26, 1949ರಂದು ಸಂವಿಧಾನದ ರಚನಾ ಸಭೆಯ ಭಾರತದ ಸಂವಿಧಾನವನ್ನು ಅಂಗೀಕರಿಸಿದಾಗ ಇದರಲ್ಲಿ ಮೂಲತಃ 395 ವಿಧಿಗಳಿದ್ದವು ಮತ್ತು 22 ಭಾಗಗಳಿದ್ದವು ಹಾಗೂ 8 ಅನುಸೂಚಿಗಳಿದ್ದವು. ಪ್ರಸ್ತುತ ವಿವಿಧ ತಿದ್ದುಪಡಿಗಳ ನಂತರ ಅನುಚ್ಛೇದಗಳು 470ಕ್ಕೆ ಹೆಚ್ಚಾಗಿವೆ. ಈ ಪ್ರಸ್ತುತ 25 ಭಾಗಗಳಿವೆ. ಈ ಭಾಗಗಳು 12 ಅನುಸೂಚಿಗಳಿವೆ ಮತ್ತು 470ಕ್ಕಿಂತ ಹೆಚ್ಚು ವಿಧಿಗಳಿವೆ. ಪ್ರಶ್ನೆ 62. ಸಂವಿಧಾನದ ಯಾವ ವಿಧಿಯ ಸಂಸತ್ತಿಗೆ ಹೊಸ ರಾಜ್ಯಗಳು ಮತ್ತು ರಚಿಸುವ ಅಸ್ತಿತ್ವದಲ್ಲಿರುವ ರಾಜ್ಯ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಇರುತ್ತದೆ?
ಯಾರಿಗಿದೆ ಅಂದರೆ ಸಂವಿಧಾನದ ಯಾವ ವಿಧಿಯ ಸಂಸತ್ತಿಗೆ ಹೊಸ ರಾಜ್ಯಗಳನ್ನು ಮತ್ತು ರಚಿಸುವ ಅಸ್ತಿತ್ವದಲ್ಲಿರುವ ರಾಜ್ಯಗಳ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ನೀಡುತ್ತದೆ. ವಿಧಿ 1, ಆಪ್ಷನ್ ಬಿ ವಿಧಿ 2, ಆಪ್ಷನ್ ಸಿ ವಿಧಿ 3, ಆಪ್ಷನ್ ಡಿ ವಿಧಿ 4. ಸರಿಯಾದ ಉತ್ತರ ಆಪ್ಷನ್ ವಿಧಿ 3. ವಿಧಿ 3 ಸರಿಯಾದ ಉತ್ತರ. ಸಂವಿಧಾನದ 3ನೇ ವಿಧಿಯು ಸಂಸತ್ತಿಗೆ ಯಾವುದೇ ರಾಜ್ಯದಿಂದ ಭೂಪ್ರದೇಶವನ್ನು ಬೇರ್ಪಡಿಸಿ ಅಥವಾ 2 ಅಥವಾ ಹೆಚ್ಚಿನ ರಾಜ್ಯಗಳನ್ನು ಒಟ್ಟುಗೂಡಿಸಿ ಹೊಸ ರಾಜ್ಯವನ್ನು ರಚಿಸುವ, ರಾಜ್ಯಗಳ ವಿಸ್ತೀರ್ಣವನ್ನು ಹೆಚ್ಚಿಸುವ ಮತ್ತು ಕಡಿಮೆ ಮಾಡುವ, ಗಡಿ ಮತ್ತು ಹೆಸರುಗಳನ್ನು ಬದಲಾಯಿಸುವ ಅಧಿಕಾರವನ್ನು ನೀಡುತ್ತದೆ. ಯಾರಿಗೆ? ಸಂಸತ್ತಿಗೆ. ಎಷ್ಟನೇ ವಿಧಿ ಪ್ರಕಾರ? ಸಂವಿಧಾನದ 3ನೇ ವಿಧಿ ಪ್ರಕಾರ ಸಂಸತ್ತಿಗೆ ಯಾವುದೇ ರಾಜ್ಯದಿಂದ ಭೂಪ್ರದೇಶವನ್ನು ಬೇರ್ಪಡಿಸಿ ಮತ್ತು 2 ಅಥವಾ ಹೆಚ್ಚಿನ ರಾಜ್ಯಗಳನ್ನು ಒಗ್ಗೂಡಿಸಿ ಮತ್ತು ಹೊಸ ರಾಜ್ಯವನ್ನು ರಚಿಸುವ ಅಧಿಕಾರ ಸಂಸತ್ತಿಗೆ ಇದೆ. ಮತ್ತು ರಾಜ್ಯಗಳ ವಿಸ್ತರಣೆಯನ್ನು ಹೆಚ್ಚಿಸುವ ಮತ್ತು ಕಡಿಮೆ ಮಾಡುವ ಮತ್ತು ಗಡಿ ಅಥವಾ ಹೆಸರುಗಳನ್ನು ಬದಲಾಯಿಸುವ ಅಧಿಕಾರ ಯಾವ ವಿಧಿಗೆ ಇದೆ ಅಂದರೆ ವಿಧಿ 3ರ ಪ್ರಕಾರ. ಯಾರಿಗೆ ಎಲ್ಲಿದೆ ಅಂದರೆ ಸಂಸತ್ತಿಗೆ. ಭಾರತದಲ್ಲಿ ರಾಷ್ಟ್ರೀಯ ಮತದಾನ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಿಂದ ಆಚರಿಸಲಾಗುತ್ತದೆ? ಜನವರಿ 25, ಜನವರಿ 26, ನವೆಂಬರ್ 26, ಡಿಸೆಂಬರ್ 10. ಡಿಸೆಂಬರ್ 10 ಉತ್ತಮ ಆಡಳಿತ ದಿನವಾಗಿ ಆಚರಿಸಲಾಗುತ್ತದೆ. ನವೆಂಬರ್ 26 ಸಂವಿಧಾನ ದಿನವೆಂದು ಆಚರಿಸಲಾಗುತ್ತದೆ. ಜನವರಿ 26 ಗಣರಾಜ್ಯೋತ್ಸವ ದಿನವೆಂದು ಆಚರಿಸಲಾಗುತ್ತದೆ. ಜನವರಿ 25 ರಾಷ್ಟ್ರೀಯ ಮತದಾನ ದಿನವಾಗಿ ಆಚರಣೆಯಾಗಿ ಪ್ರತಿ ವರ್ಷ ಆಚರಿಸುತ್ತಾ ಬಂದಿದೆ. ಭಾರತ ಚುನಾವಣಾ ಆಯೋಗವು ಜನವರಿ 25, 1950ರಂದು ಸ್ಥಾಪನೆಯಾಯಿತು. ದೇಶದ ನಾಗರಿಕರಲ್ಲಿ ಮತದಾನ ಜಾಗೃತಿ ಮೂಡಿಸಲು 2011ರಿಂದ ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾನರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಪ್ರಶ್ನೆ 64. ಭಾರತ ಸಂವಿಧಾನದ 72ನೇ ತಿದ್ದುಪಡಿ ಕಾಯ್ದೆಯು 1992ರ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಪ್ರಶ್ನೆ 64. ಭಾರತ ಸಂವಿಧಾನದ 72ನೇ ತಿದ್ದುಪಡಿ ಕಾಯ್ದೆಯು 1992ರ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಮೂಲಭೂತ ಕರ್ತವ್ಯಗಳು, ಸೇರ್ಪಡೆ, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ, ಪಕ್ಷಾಂತರ ನಿಷೇಧ ಕಾಯ್ದೆ ಮತ್ತು GST ಜಾರಿಗೆ. ಸರಿಯಾದ ಉತ್ತರ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸ್ಥಾಪನೆ, ಸಾಂವಿಧಾನಿಕ ಸ್ಥಾನಮಾನ. ಎಷ್ಟನೇ ತಿದ್ದುಪಡಿ ಮುಖಾಂತರ ಅಂದರೆ 72ನೇ ತಿದ್ದುಪಡಿ ಮುಖಾಂತರ. ಕಾಯ್ದೆ ಯಾವುದಂದ್ರೆ 1992. ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡುವುದಕ್ಕೆ. ವಿವರಣೆ. 72ನೇ ತಿದ್ದುಪಡಿ ಕಾಯ್ದೆಯು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಪಂಚಾಯತ್ ರಾಜ್ ಸಾಂವಿಧಾನಿಕ ಸ್ಥಾನಮಾನವನ್ನು ಕಲ್ಪಿಸಿತು ಮತ್ತು ಸಂವಿಧಾನಕ್ಕೆ ಹೊಸದಾಗಿ ಭಾಗ 9 ಮತ್ತು 11ನೇ ಅನುಸೂಚಿಯನ್ನು ಸೇರಿಸಿತು. ಯೋಚನೆ 1992ರಲ್ಲಿ. ಎಷ್ಟನೇ ತಿದ್ದುಪಡಿ? 72ನೇ ತಿದ್ದುಪಡಿ ಮುಖಾಂತರ ಭಾಗ 9ನ್ನು ಸೇರಿಸಲಾಯಿತು. ಭಾಗ 11 ಮತ್ತು 11ನೇ ಅನುಸೂಚಿಯನ್ನಾಗಿ ಸೇರಿಸಲಾಯಿತು. ಎಷ್ಟು? 11ನೇ ಅನುಸೂಚಿ. 12ನೇ ಅನುಸೂಚಿ ನಗರ, 10ನೇ ಅನುಸೂಚಿ ಪಕ್ಷಾಂತರ, 9ನೇ ಅನುಸೂಚಿ ಗ್ರಾಮ ಪಂಚಾಯತ್. ಪ್ರಶ್ನೆ 65. ಸಂವಿಧಾನದ ಯಾವ ವಿಧಿಯು ಭಾರತದ ಆಡಳಿತ ಸೇವೆಗಳ ಪರೀಕ್ಷೆಗಳನ್ನು ನಡೆಸಲು ಕೇಂದ್ರ ಲೋಕಸೇವಾ ಆಯೋಗ UPSC ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳ KPSC ಮುಂತಾದ ಸ್ಥಾಪನೆಗೆ ಅವಕಾಶ ಕಲ್ಪಿಸಲಾಗಿದೆ? ವಿಧಿ 280, ಆಪ್ಷನ್ ಬಿ ವಿಧಿ 312, ಆಪ್ಷನ್ ಸಿ ವಿಧಿ 315, ಆಪ್ಷನ್ ಡಿ 324. ಸರಿಯಾದ ಉತ್ತರ 315. ಸಂವಿಧಾನದ 315ನೇ ವಿಧಿಯು ಪ್ರಕಾರ ಕೇಂದ್ರಕ್ಕೆ ಒಂದು ಲೋಕಸೇವಾ ಆಯೋಗ ಮತ್ತು ಪ್ರತಿ ರಾಜ್ಯಕ್ಕೆ ಆಯಾ ರಾಜ್ಯದ ನಾಗರಿಕ ಸೇವೆಗಳ ನೇಮಕಾತಿ ರಾಜ್ಯ ಲೋಕಸೇವಾ ಆಯೋಗಗಳನ್ನು ಸ್ಥಾಪಿಸಲು ಅವಕಾಶ ಕಲ್ಪಿಸಲಾಗಿದೆ. ಎಷ್ಟನೇ ವಿಧಿ ಪ್ರಕಾರ? 315ನೇ ವಿಧಿ ಪ್ರಕಾರ. UPSC ಮತ್ತು KPSCಯನ್ನು ಸ್ಥಾಪನೆ ಮಾಡೋದಕ್ಕೆ 315ನೇ ವಿಧಿ ಪ್ರಕಾರ ಸ್ಥಾಪಿಸಲಾಗುತ್ತಿದೆ. ಆಯಾ ರಾಜ್ಯಗಳ ಸೇವೆಗಳನ್ನು, ನಾಗರಿಕ ಸೇವೆಗಳನ್ನು ನೇಮಕಾತಿ ಮತ್ತು ಸ್ಥಾಪಿಸಲು ಅವಕಾಶ ಕಲ್ಪಿಸಲಾಗಿದೆ.
ಭಾರತದ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ನಿಯಮಗಳನ್ನು ಯಾವ ದೇಶ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಎಮರ್ಜೆನ್ಸಿ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂದರೆ ಜರ್ಮನಿ, ಅಮೇರಿಕಾ, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ ಜರ್ಮನಿಯ ವೈಮರ್ ಸಂವಿಧಾನದಿಂದ ಎಮರ್ಜೆನ್ಸಿ ಪ್ರಿವಿಷನ್ ನಿಯಮಗಳನ್ನು ಎರವಲು ಪಡೆಯಲಾಗಿದೆ. ಯಾವ ದೇಶದಿಂದ ಅಂದರೆ ಜರ್ಮನಿ ದೇಶದಿಂದ. ಜರ್ಮನಿ ಸಂವಿಧಾನದಿಂದ ಸಂವಿಧಾನದ ಭಾಗ 18ರಲ್ಲಿರುವ ತುರ್ತು ಪರಿಸ್ಥಿತಿ ನಿಬಂಧನೆಗಳನ್ನು ಜರ್ಮನಿ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಆದರೆ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಅಮಾನತಿನ ಪ್ರಕ್ರಿಯೆಯು ಜರ್ಮನಿಯಿಂದ ಪ್ರೇರಿತವಾಗಿದೆ. ಪ್ರಶ್ನೆ 67. ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯನ್ ಅಧಿಕಾರದ ಪ್ರಮಾಣ ವಚನ ಯಾರು ಬೋಧಿಸುತ್ತಾರೆ? ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯನ್ ಅಧಿಕಾರದ ಪ್ರಮಾಣ ವಚನ ಯಾರು ಬೋಧಿಸುತ್ತಾರೆ ಅಂದರೆ ಭಾರತ ಪ್ರಧಾನಮಂತ್ರಿ, ಲೋಕಸಭೆ ಸ್ಪೀಕರ್, ಭಾರತ ರಾಷ್ಟ್ರಪತಿಗಳು, ಭಾರತದ ಉಪರಾಷ್ಟ್ರಪತಿಗಳು. ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಗಳು. ಸಂವಿಧಾನದ 124ರ 6ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಭಾರತ ರಾಷ್ಟ್ರಪತಿಗಳು ಅಥವಾ ಅವರ ಈ ಕಾರ್ಯಕ್ಕಾಗಿ ನೇಮಿಸುವ ಅಥವಾ ಯಾವುದೇ ವ್ಯಕ್ತಿ ಅಧಿಕಾರ ಮತ್ತು ರಹಸ್ಯತೆಯ ಪ್ರಮಾಣ ವಚನ ಬೋಧಿಸುತ್ತಾರೆ. ಯಾರು? ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳು ಯಾರಿಗೆ ಬೋಧಿಸುತ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗಳಿಗೆ ಬೋಧಿಸುತ್ತಾರೆ ಪ್ರಮಾಣ ವಚನವನ್ನು. ಸಂವಿಧಾನದ ಯಾವ ವಿಧಿಯು ಪ್ರತಿಯೊಬ್ಬ ನಾಗರಿಕರಿಗೂ ಪರಿಸರ ಮತ್ತು ಕಾಡುಗಳ ವನ್ಯಜೀವಿಗಳನ್ನು ರಕ್ಷಿಸುವ ಮೂಲಭೂತ ಕರ್ತವ್ಯಗಳನ್ನು ವಿಧಿಸುತ್ತದೆ? ಸಂವಿಧಾನದ ಯಾವ ವಿಧಿಯು ಪ್ರತಿಯೊಬ್ಬ ನಾಗರಿಕನಿಗೂ ಪರಿಸರ, ಕಾಡು ಮತ್ತು ವನ್ಯಜೀವಿಗಳನ್ನು ರಕ್ಷಿಸುವ ಮೂಲಭೂತ ಕರ್ತವ್ಯಗಳನ್ನು ರಕ್ಷಿಸುತ್ತದೆ?